ಮಿಸ್ಟ್ರೆ 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 ಗೌರಿ ತಂಗಿ ಬಸವ ಓದ್ಕೊಳ್ರ. ಮಿಸ್ಟ್ರೆ ಮಿಸ್ಟ್ರೆ ಯಾಕೆ ಗಲಾಟೆ ಮಾಡ್ತೀವಿ? ನಮಸ್ಕಾರ. ನಮಸ್ಕಾರ. ನಾವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಈ ಶಾಲೆಗೆ ನಾನು ಮೇಸ್ತಾಗಿ ವರ್ಗಾಯಿಸಿದ್ದಾರೆ. ಓಹೋ, ತಮ್ಮ ಸ್ಥಳ ಮೈಸೂರು. ಈ ಊರು ಈ ಸ್ಕೂಲು ಎಲ್ಲ ನೋಡಿರ್ತಾನೆ. ಮೈಸೂರಿಗೆ 2 ಗಂಟೆಗೆ ಬಸ್ ಇದೆ. ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೋಡಿ ಮೇಷ್ಟ್ರೆ, ನನ್ನ ಈ ಜಾಗಕ್ಕಿಂತ 5 ವರ್ಷದಿಂದ ಬಂದವರ ಸಂಖ್ಯೆ ನನಗೇ ನೆನಪಿಲ್ಲ. ಅದ್ರಲ್ಲೂ ಈ ವಾತಾವರಣ ನೋಡಿದ ಮೇಲಂತೂ ಬಂದವ್ರು ಯಾರು ಉಳ್ಕೊಂಡಿಲ್ಲ. ನನ್ನ ವಿಷಯದಲ್ಲಿ ನಿಮ್ಗೆ ಆ ಭಯ ಬೇಡ. ಸದ್ಯ ಅಷ್ಟು ಮಾಡಿ. ನೀವು ಇಲ್ಲಿ ಇರೋಕ್ ಮನಸ್ಸು ಮಾಡ್ಬೇಕೆ ಹೊರತು ಬೇರೆ ಏನು ಕಷ್ಟ ಇಲ್ಲ. ಯಾಕೆಂದ್ರೆ ಬೆಳಗ್ಗೆನೋ 20-25 ಜನ ಹುಡುಗರು ಬರ್ತಾರೆ. ಅಟೆಂಡೆನ್ಸ್ ಹಾಕೋದೇ ತಡ. ದನ ಕಾಯಕಂತ ಒಬ್ಬನು, ಕುರಿ ಮೇಯ್ಸಕ್ಕಂತ ಒಬ್ಬನು, ಎಲ್ಲರೂ ಹೊರಟೋಗ್ತಾರೆ. ಕೊನೆಗೆ ಉಳಿಯುವುದು ಈ ಸಪ್ತಗ್ರಹಗಳು. ನಿನ್ ಹೆಸರೇನಪ್ಪ? ಎಷ್ಟನೇ ಕ್ಲಾಸು? 4ನೇ ಕ್ಲಾಸ್. ನೀವು? 1. ನೀವು? 2. ನೀನು? ನಾನು ದೊಡ್ಡನಟ್ಟಿ ಆಳು. ಸ್ಕೂಲಿಂದ ಎಮ್ಮೆ ಬಿಟ್ಬಿಟ್ಟು ಹೋಗಕ್ ಬಂದಿದ್ದೆ. ನೀವು? 4. 4ನೇ ಕ್ಲಾಸಾ? 4ನೇ ಕ್ಲಾಸ್ ಹುಡುಗರು ಒಂದೇ ಕಡೆ ಕೂತ್ಕೋಬಹುದಲ್ಲ. ರಾಮು ಬೈ. ತೂತು ಅವರಪ್ಪ ಎಂಡ ಕುಡಿತಾನೆ. ಅವನ ತರ ಕೂತ್ಕೊಳ್ಳೋದು. ಅವ್ನ ಬಟ್ಟೆ ಕೂಡ ಸರಿ ಹಾಕಲ್ಲ ಮೇಷ್ಟ್ರೆ. ಹಾಗಂತ ದೂರ ಮಾಡಬಾರ್ದಪ್ಪ. ನೀವು ಅಣ್ಣ ತಮ್ಮಂದ್ರ ಹಾಗಿರ್ಬೇಕು. ನಾವಿಬ್ರು ಹಂಗೆ ಇದೀವಲ್ಲ. ನೀವಿಬ್ರು ಮಾತ್ರ ಹಾಗಿದ್ರೆ ಸಾಲದು. ಎಲ್ರು ಅಣ್ಣ ತಮ್ಮಂದ್ರ ಹಾಗಿರ್ಬೇಕು. ಬರಲ್ಲ. ಮಿಸ್ಟ್ರೆ ಮಿಸ್ಟ್ರೆ ಅವ್ರನ್ನ ಕರೀಲಿ ಮಿಸ್ಟ್ರೆ. ನಾ ಅಲ್ಲೇ ಕೂತ್ಕೋತೀನಿ. ಭಯಪಡಬೇಡ ರಾಮ. ನಾಳೆ ನೀನು ಅವ್ರ ಜೊತೆಲೆ ಕೂತ್ಕೊಳ್ಳದಂತೆ. ಅಯ್ಯೋ ಮೇಷ್ಟ್ರೆ, ಏನ್ ಕೆಲಸ ಮಾಡ್ಬಿಟ್ರಿ? ಆ ಮಕ್ಕಳನ್ನ ಯಾರು ಅಂತ ತಿಳ್ಕೊಂಡ್ರಿ? ಈ ಊರ್ನ ಪಟೇಲ್ರು ಶಾಂತೋಗ್ರ ಮಕ್ಕಳು. ವಿಷಯ ತಿಳಿದೋದ್ರೆ ಪಚಿತಿ ಆಗ್ಬಿಡುತ್ತೆ. ನಾನ್ ಸಮಾಧಾನ ಮಾಡ್ತೀನಿ, ನೀವು ಸುಮ್ಮನಿರಿ. ನೋಡಿ ಮೇಷ್ಟ್ರೆ, ನೀವು ಈ ಊರ್ನಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿದ್ರೆ ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಬನ್ನಿ ಹೇಳ್ತೀನಿ. ನೋಡಿ ಮೇಷ್ಟ್ರೆ, ಅಕ್ಕ 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 ಪಾಪ ಅಕ್ಕ ಇಲ್ಲಿ ಯಾಕ್ಲಾ? ಎಲ್ಲೋ ಹೇಳಪ್ಪ ಅಂದ್ರೆ ಯಾಕ್ಲಾ ಎಷ್ಟು ಅವಸರ ಪಡ್ತಿ? ಮೇಕೆ ಹೊಡ್ಕೊಂಡು ಹೋಗೋಳೆ. ಏ ರಾಮ, ಹಂಗೆ ಮತ್ತೆ ಎಮ್ಮೆ ಹೊಡ್ಕೊಂಡು ಹೋಗು. ಇರಪ್ಪ, ಮೊದ್ಲು ನಾನು ಅಕ್ಕ ನೋಡ್ಬೇಕು. ಎಲ್ಲ ಇವನ ಇಷ್ಟೇ ವಿಷಯ. ನಿಮ್ ಸಲಹೆಗೆ ತುಂಬಾ ಸಂತೋಷ. ನಾವೇನು ಆಲೋಚನೆ ಮಾಡಬೇಡಿ. ನಮ್ ರಂಗಣ್ಣಿಗೆಲ್ಲ ಹೇಳ್ಬಿಟ್ಟು ಹೋಗ್ತೀನಿ. ಅವ್ನಿಗೆ ಏನ್ ಬೇಕೋ ನಿಮ್ಗೆ ಸಹಾಯ ಮಾಡ್ತೀನಿ. ಈಗ ಕೊಡ್ತೀರಾ? ಏನಾರಮ್ಮ, ಏನಾಯ್ತು? ಸ್ಕೂಲ್ಗೆ ಇವತ್ತು ಹೊಸ ಮೇಷ್ಟ್ರು ಬಂದವ್ರೆ. ಅವರು ತುಂಬಾ ಒಳ್ಳೆಯವರಕ್ಕ. ನಿಮಗೆ ನಾನು ಮುಂದೆನೆ ಕುತ್ಕೋಬಹುದಂತೆ. ಅದೇ ಹೇಳಿದ್ರು, ನಂಗೂ ಪಾಠ ಹೇಳ್ಕೊಡ್ತಾರಂತೆ. ಹೌದಾ? ಹ್ಞೂ ಕಣಕ್ಕ. ಮಾತು ಅಂದ್ರೆ ಮೊದಲೇ ನಂಗಾಯ್ತಿಲ್ಲ. ಓಹೋ, ನೀನ್ ದೊಡ್ಡ ಪಾಳೆಗಾರ. ಹಾಗೆ ಮಾತು ಕೇಳಕ್ಕಾದ್ರು ನನ್ನ ತಾಯಿ ಯಾಕೆ ಬರ್ಬೇಕಾಯ್ತು? ನಾಯಿಕೆ ಬಾಯಿ ಮಿಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಾಯ್ತು ಅಲ್ರೋ. ನಿಮ್ ತಿಂತಿಂದ ಹೆಚ್ಚಾಗಿ ನೀವು ಜಗಳ ಮಾಡ್ಕೊಂಡ್ ಬಂದಾಗೆಲ್ಲ ಪಂಚಾಯತಿ ಮಾಡೋದು ನಾನು ಕೇಳ್ತಾಡ್ಕೊಂಡ್ಬಿಟ್ಟೇನು ಅಲ್ರೋ. ನೀವೇನ್ ತಪ್ಪು ಮಾಡಿದ್ರು ನಾನ್ ಇಲ್ಲೇ ತೀರ್ಮಾನ ಮಾಡ್ತೀನಿ ನೋಡು. ಅದ್ ನಮ್ ತಪ್ಪು. ನಿಮ್ಗೆ ಏನಿದ್ರು 3 ದಿವಸಕ್ಕೆ ಬಂದಪ್ಪ ಪೊಲೀಸ್ ಸ್ಟೇಷನ್ ಮುಖ ತೋರಿಸಿದ್ರೆ ನೀವು ಬುದ್ಧಿ ಕಲ್ತ್ಕೊಳ್ತೀರಿ. ಅಯ್ಯೋ, ಹಂಗ್ ಮಾಡ್ಬೇಡಿ ಬುದ್ಧಿ. ಇನ್ ಮ್ಯಾಕೆ ಒತ್ತಿ ಹುಷಾರಾಗಿರ ಕೇಳಿ ಒತ್ತಿ ಸಮಾಧಾನ ಮಾಡಿ ಕಳ್ಸಿ ಬುದ್ಧಿ. ನೀವ್ ಒಳ್ಳೆ ಚಂದಾಗಿ ಹೇಳ್ತಾಕಿಲ್ಲ ಚೆನ್ನ. ಇವ್ರು ಜಗಳ ಮಾಡ್ಕೊಂಡ್ ಬಂದವರೆಲ್ಲ ಸಮಾಧಾನ ಮಾಡ್ಕೊಳ್ಸೋದು ಕೆಲಸ ಏನು? ಇವ್ರು ಹಿಂಗೆ ಬಿಟ್ರೆ ಇವ್ರು ತಲೆ ನಿಲ್ಲಕ್ಕಿಲ್ಲ ಅಲ್ವೋ. ಇವಯ್ಯ ಏನೋ ಅನ್ಬಿಟ್ಟಿದೆ ಅವಯ್ಯ 2 ಮಾತು ಹೇಳ್ಬಿಟ್ಬಿಟ್ಟು ಹೊಡೆಯಕ್ ಹೋಗೋದ. ಸುಮ್ಕೆ ಹೊಡೆದ್ರ ಬುದ್ಧಿ. ಅಣ್ತಂಬದ್ರು ಸೇರ್ಕೊಂಡು ಕಾಲು ಹಾಕಿ ತುಳಿದ್ರು. ತುಳಿದೆ ಏನ್ ಮಾಡ್ತಾರೆ? ಈ ಊರಿಗೆ ಇವರೇ ಪಾಳೆಗಾರ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಅಲ್ವೇನ್ರು? ಹಂಗಲ್ಲ ಬುದ್ಧಿ. ದಿನ ಬೆಳಗಾಯ್ತು ಅಂದ್ರೆ ನಮ್ ಗದ್ದೆ ಹೋಗೋ ನೀರೆಲ್ಲಾನು ಇವ್ನ ಅಡ್ಡಿ ಹಾಕೊಂಡ್ಬಿಟ್ಟಿ ಅವ್ರ ಗದ್ದೆ ನೀರ್ ಹಾಕ್ತಾ ಇದ್ರೆ ನಾವ್ ನೋಡ್ಕೊಂಡು ಎಷ್ಟು ಸಾಲ ಸುಮ್ಕಿರೋದು ಬುದ್ಧಿ. ಅದಕ್ಕೆ ಕಾಲುವೆಗೆ ಹಾಕೊಂಡು ತುಳಿದು ಬಿಡು ಅಂತ ಹೇಳ್ಕೊಟ್ಟವನಲ್ಲ. ಏನೋ ನಮ್ಮವ್ರು ಅನ್ಕೊಂಡು ನಿಮ್ ಪರವಾಗಿ ಮಾತಾಡ್ತೀವಿ ನೋಡು, ಅದು ನಮ್ ತಪ್ಪು ಕಂಡ್ಲಾ ಬುದ್ಧಿಯವರ.
ನೀವ್ ಹೇಳೋದೇ ಸರಿಯಾಗೈತೆ. ಈ ನನ್ ಮಕ್ಕಳಿಗೆ ಇಬ್ಬರಿಗೂ 100-200 ಸ್ಟೆಪ್ ಹಾಕಿ ಆಗ್ ಬುದ್ಧಿ ಬರ್ತದೆ. ಹೌದು ಇವರು ಒಳ್ಳೆ ಮಗು ಜಗ್ಗವರಲ್ಲ. ಇವ್ರು ತಕ್ಷಾಸ್ತಿ ಮಾಡ್ಲೇಬೇಕು. ಚೆನ್ನ ಇವ್ರು ನ್ಯಾಯ ಮಾಡ್ಬೇಕು ಅಂದ್ರೆ ನನ್ ತಲೆ ಕೆಟ್ಟೋಗುತ್ತೆ. ನೀವು ಹೋಗಿ ಆ ಶಾನ್ ಮಗನ್ ಬರೆಯಲು. ಬುದ್ಧಿ, ಶಾನ್ಭಾಗಪ್ಪನವರು ಪಟ್ನಕ್ಕೆ ಹೋಗೋರೆ, ಊರ್ನಲ್ಲಿಲ್ಲ. ಸರಿ ಅವ್ರು ಬಂದ್ಮೇಲೆ ನ್ಯಾಯ ಮಾಡವ. ಹೋಗ್ರಯ್ಯ. ಏಯ್ ಹೋಗಲ್ಲ, ನಾಳೆ ಬನ್ನಿ ಹೋಗಲ್ಲ. ಚೆನ್ನ ಒಸಿ ಪಟೇಲ್ ಬರೆಯಲು. ಸರಿ ಕಣ್ ಬುದ್ಧಿ. ನಮಸ್ಕಾರ ಬುದ್ಧಿ ಅವರಿಗೆ. ನಮಸ್ಕಾರ. ರಂಗ, ಯಾರನ್ನ ಇವರು? ನಮ್ಮೂರ್ಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು ಬುದ್ಧಿ ಇವರು. ಓಹೋ, ಇವ್ರೇನೋ ಹೊಸ ಮೇಷ್ಟ್ರು. ಇದಕ್ ಮುಂಚೆ ಯಾವ್ರನ್ನಾಗಿದ್ರಿ ಮೇಷ್ಟ್ರ? ನಾರ್ಗಾನಹಳ್ಳಿಯಲ್ಲಿದ್ದೆ. ಓಹೋ, ನಾರ್ಗಾನಹಳ್ಳಿಲಿದ್ರು. ಅಂದಂಗೆ ಮೇಷ್ಟ್ರಪ್ಪ, ಈ ಊರಿನಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಬಹುಶಃ ನಮ್ಮ ಹಳೆ ಮೇಷ್ಟ್ರು, ನಮ್ಮ ರಂಗ ಎಲ್ಲ ಹೇಳಿರ್ಬೋದಲ್ಲ? ಎಲ್ಲ ಹೇಳಿದ್ದಾರೆ. ಸರಿ. ಇನ್ನೊಂದು ವಿಷಯ ಮೇಷ್ಟ್ರ, ನೀ ಊರಿಗೆ ಬಂದಿರೋದು ಮಕ್ಳಿಗೆ ಪಾಠ ಹೇಳ್ಕೊಡಕ್ ಮಾತ್ರ. ಇನ್ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು. ಹಂಗ್ ತಿಳ್ಕೊಂಡ್ ನಡ್ಕಂಡ್ರಿ ನಿಮ್ಗೆ ಯಾವ ತೊಂದರೆನೂ ಇರಕ್ಕಿಲ್ಲ. ನಮ್ ಸಹಕಾರನೂ ನಿಮ್ಗೆ ಸಿಗ್ತೈತೆ. ಅಯ್ಯೋ, ನೀವ್ ಇಷ್ಟೊಂದು ಹೇಳ್ಬೇಕ ನನಗೆ? ಆ ಬಗ್ಗೆ ನೀವೇನು ಸಂಶಯ ಪಡಬೇಡಿ. ನನ್ ಕರ್ತವ್ಯದ ಕಡೆ ನನ್ನ ಗಮನನೇ ಹೊರತು ಬಾಕಿ ವಿಷಯ ನನಗೆ ಬೇಕಿಲ್ಲ. ಮೇಷ್ಟ್ರ, ಹಿಂಗ್ ನೀವು ತಿಳ್ಕೊಂಡ್ ನಡ್ಕಂಡ್ರಿ ನೀವು 10 ವರ್ಷ ಬೇಕಾದ್ರೂ ಈ ಊರ್ದಾಗ ಸುಖವಾಗಿರ್ಬೋದು. ನಮ್ಮ ಅಭ್ಯಂತರವೇನಿಲ್ಲ. ಬಹಳ ಸಂತೋಷ. ಆದ್ರೆ ನಾನು ಇಲ್ಲಿರೋದಕ್ಕೆ ಒಂದು ಮನೆ ಏರ್ಪಾಟ್ ಮಾಡ್ಕೊಡ್ಬೇಕು. ಹಾಳಾದ್ದು ನಮ್ಮ ಊರ್ದಾಗ ಮನೆಗೆ ಸಿಗೋದೇ ತುಂಬಾ ತಾಪತ್ಯ ನೋಡಿ. ಹಿಂಗ್ ಮಾಡವ. ಲೇ ರಂಗ, ನಮ್ ಇಸ್ಕೂಲ್ ತಾವ ಒಂದು ಹಳೆ ಗುಡಿಸ್ತಾನೆ ನೋಡು, ಅದನ್ನೇ ಹೊಸಿ ಸ್ವಚ್ಛ ಮಾಡ್ಕೊಡು. ಅದಾ, ಅದೆಲ್ಲ ಹರಾಡಾಗೋಗಿದೆ ಬುದ್ಧಿ. ಬೇರೆ ಏನಾರು ಮಾಡೋಣ. ಬೇರೆ ಯಾವ್ದಾದೆ? ಬೇರೆ ಜನ ಮಾಡ್ಕೊಡು ಅಂತ ಹೇಳ್ತಿರ್ಲಿಲ್ವಾ? ಅದಕ್ಕೆ ಅದೇ ಅವಸ್ಥೆ ಮಾಡ್ಕೊಡ್ಲಾ ಅಂತ ಹೇಳ್ಬಿಟ್ರೆ ಹಣ ಇಲ್ಲ ಮಾತಾಡ್ತಾರೆ. ಹೋಗ್ಲಿ ಬಿಡಿ ರಂಗಣ್ಣ, ಅದನ್ನೇ ವ್ಯವಸ್ಥೆ ಮಾಡ್ಕೊಳ್ಳೋಣ. ನಾವ್ ವ್ಯವಸ್ಥೆ ಮಾಡ್ಕೋತೀವಿ. ಬರ್ತೀವಿ. ನಮಸ್ಕಾರ. ಒಳ್ಳೇದು ಓಡ್ ಬರ್ರಿ. ಮೇಷ್ಟ್ರ, ನಾ ಹೇಳಿದ್ದೆಲ್ಲ ಹೊಸಿ ಚೆನ್ನಾಗಿ ಜಪ್ತಿ ಇಟ್ಕೊಳ್ಳಿ. ಹಾಗೆ ಆಗಿ. ಯಾರ್ ಚೇರ್ಮನ್ರ ಹೊಸಬ್ರಂಗ್ ಕಾಣಿಸ್ತಾನೆ? ನಮ್ಮ ಊರ್ಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ಮೇಷ್ಟ್ರ ಹುಡುಗರಂಗ್ ಕಾಣಿಸ್ತಾನೆ. ಹೊಸಿ ಬುಧವಾರ ಹೇಳ್ಕಳಿಸ್ಬೇಕಾಗಿತ್ತು. ಏನೇನ್ ಹೇಳ್ಬೇಕು ಎಲ್ಲ ಹೇಳಿ. ಅದ್ ಸರಿ, ಅದ್ಯಾಕೆ ಹೇಳ್ಕಳಿಸಿದ್ರಿ ಅಂತಲ್ಲ? ಹೇಳ್ತೀವಿ. ಚೆನ್ನ ಬುದ್ಧಿ ತಗೋ ಕೊಡ್ತೀಯ? ತಗೊಂಡೆ ಬುದ್ಧಿ. ಎಲ್ಲಾದ್ರು ನಮ್ಮ ಅಪ್ಪನ್ ಹುಷಾರಿಲ್ಲ, ಬೇಗ ಬಂದು ನೋಡಿ ಬುದ್ಧಿ. ಯಾಕೆ ಔಷಧಿ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಅಪ್ಪನ್ ತಾವು ಕಾಸಿ ಜಗಳ ಆಡ್ಲಾ? ನಾನು ಇಸ್ಕೊಡ್ತೀನಿ, ಬೇಗ ಬನ್ನಿ ಬುದ್ಧಿ. ಮೊದ್ಲು ದುಡ್ಡು ಮಡಗಿದ್ರೇನೆ ಆಮೇಲೆ ಔಷಧಿ. ಹೇಳಿದ್ದೀನಿ ನೋಡ್ಕೋ. ಸರಿ ಬುದ್ಧಿ. ಹಿಡ್ಕೋ. ನಮಸ್ಕಾರ ಯಜಮಾನ್ರಿಗೆ. ವೈರಜ್ಜ, ಯಾರೋ ನಾನು ರಂಗಣ್ಣ, ನಿಮ್ಮ ಮೊಮ್ಮಗ ಅವ್ರ? ಅವ್ರ ಬೆಳಗ್ಗೆ ಚೆನ್ನಾಗಿ ಅವ್ರ. ಯಾಕ? ಏನಿಲ್ಲ, ಇವ್ರು ಬೇಸ್ರು ನಮ್ಮೂರ್ಗೆ ಹೊಸದಾಗಿ ಬಂದವ್ರೆ, ನಿಮ್ಮನ್ನ ನೋಡ್ಬೇಕು ಅಂದ್ರು. ಯಾಕೆ ಬೇಕಾ? ನಿಮ್ಮ ಮೊಮ್ಮಗ ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ, ಇನ್ಮೇಲಾದ್ರೂ ದಯವಿಟ್ಟು ತಪ್ಪದೆ ಕಳಿಸಿ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಯಾಕೆ ತಂಡ ನೀವು ನಿಗಾ ಇಟ್ಟು ಪಾಠ ಮಾಡಕ್ಕಿಲ್ಲ? ನಮ್ಮ ಮೈಸೂರು ಇದ್ದಾಗ ಮನೆಯಾಗ ಕೆಲಸ ಮಾಡ್ದಾಗಲ್ಲ, ಅಷ್ಟಾಗ ಸ್ಕೂಲ್ನಾಗ ಕಲ್ಸಾಗಲ್ಲ. ಹಾಗಲ್ಲ ಯಜಮಾನ್ರೆ, ನನ್ನ ಮಾತಿನ ಮೇಲೆ 1 ತಿಂಗಳು ಶಾಲೆ ಕಳಿಸಿ ನೋಡಿ. ಏನಾದ್ರೂ ಪ್ರಯೋಜನ ಕಂಡು ಬಂದ್ರೆ ಮುಂದಕ್ಕೆ ಶಾಲೆ ಕಳಿಸಿ. ಇಲ್ದಿದ್ರೆ ನಿಮ್ ಇಷ್ಟ ಬಂದ ಹಾಗೆ ಮಾಡಿ. ಸರಿ, ಇದ್ನೂ ನೋಡೋ ಮೇಷ್ಟ್ರ. ಬರ್ತೀನಿ. ನಮಸ್ಕಾರ. ಅಳದವಣೆ ಬೆಲ್ಲ ತಿಂತ ಕೂತಿದ್ಯಾ? ಬೆಲ್ಲ ತಿಂತ ಕೂತಿದ್ಯಾ? ಯಾಕೆ ಏನಾಗಿಲ್ಲ? ನಂಗೆ ಏನಾಗಿಲ್ಲ? ಹೊಡಿಬೇಡಿ ತಾಯಿ. ಹೊಡಿಬೇಡಿ ತಾಯಿ. ನೋಡಿ ಬುದ್ಧಿ, ಸ್ಕೂಲ್ ಹೋಗೋ ಅಂದ್ರೆ ಬೆಲ್ಲ ತಿಂತ ಕೂತವಣೆ ಮೂಳ. ನಾನು ಹಂಗೇನಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕಾ? ಮರಿ, ನಿನ್ಗೆ ಅಂಗಿ ಇಲ್ವಾ? ನಾನು ಹೊಸ ಅಂಗಿ ಹೊಲ್ಸ್ಕೊಡ್ತೀನಿ. ನಾಳೆ ತಪ್ಪದೆ ಸ್ಕೂಲ್ಗೆ ಬರ್ತೀಯಮ್ಮ? ಗುಡ್. ನೋಡು, ಇವ್ರು ಬರ್ತಾರ ನಾಳೆ. ಇವ್ರ ಜೊತೆ ಸ್ಕೂಲ್ಗೆ ತಪ್ಪದೆ ಬಾ. ತಿನ್ನು, ಬೆಲ್ಲ ತಿನ್ನು. ನೋಡಿಮ್ಮ, ನಾಳೆ ತಪ್ಪದೆ ಸ್ಕೂಲ್ಗೆ ಕಳ್ಸ್ಕೊಟ್ಬಿಡಿ. ಆಗ
ಏನಮ್ಮ ನಿನ್ ಹೆಸರು? ಶಾರದಾ. ನಿಮ್ಮ ಅಪ್ಪಾಜಿ ಎಲ್ಲಿ ಹೋಗಿದಾರಮ್ಮ? ನಮ್ಮ ಅಪ್ಪಾಜಿ ಪ್ಯಾಟ್ಗೆ ಹೋಗೋರು. ಯಾಕಮ್ಮ ನೀನ್ ಸ್ಕೂಲ್ಗೆ ಬರಲ್ವಂತಲ್ಲ? ನಮ್ಮ ಅಪ್ಪಾಜಿ ನೀನ್ ಓದೋದ್ ಬೇಡ ಅಂತ ಹೇಳಿದ್ರು. ನಿಮ್ಮ ಅಪ್ಪಾಜಿಗೆ ನಾನು ಹೇಳ್ತೀನಿ, ನಾಳೆಯಿಂದ ನೀನ್ ತಪ್ಪದೆ ಸ್ಕೂಲ್ ಬರ್ಬೇಕಮ್ಮ. ಬರ್ತೀಯಾ? ಖಂಡಿತ ಬರ್ಬೇಕಮ್ಮ. ನಾವ್ ಮಾಡ್ಬೇಕಾದ ಕೆಲಸ ಎಲ್ಲ ಮಾಡಾಯ್ತಲ್ಲ, ಇನ್ನೇನೈತೆ ಮನೆಗೂ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬಂದಾಯ್ತಲ್ಲ. ಓ, ಇವರೇ ರಾಜೀವಪ್ಪನವರು, ಒಂದು ಸೈನ್ಯದಾಗಿದ್ದವರು. ನಮಸ್ಕಾರ. ನಮಸ್ಕಾರ. ಇವರು ನನಗೊತ್ತು, ನಮ್ಮೂರ್ಗ್ ಹೊಸದಾಗಿ ಬಂದ್ರು ಮೇಷ್ಟ್ರು. ನೀವು ಬಂದ್ಲಾಗಾಯ್ತು, ನಿಮ್ಮ ಪ್ರತಿಯೊಂದು ಕೆಲಸವನ್ನು ನಾನು ಗಮನಿಸಲೇ ಇದ್ದೀನಿ. ನನಗೆ ತುಂಬಾ ಸಂತೋಷವಾಯ್ತು. ಆದ್ರೆ ಆರಂಭದಲ್ಲಿ ನಿಮ್ಗಿರೋ ಈ ಉತ್ಸಾಹ ಕಡೆಯವರೆಗೂ ಇದ್ರೆ ವಾಸಿ. ಯಾಕೆಂದ್ರೆ ಸಾಮಾನ್ಯವಾಗಿ ಒಳ್ಳೆಯ ಕೆಲಸಗಳಿಗೆ ನಮಗೆ ಪ್ರೋತ್ಸಾಹಕ್ಕಿಂತಲೂ ಆತಂಕಗಳೇ ಹೆಚ್ಚು. ನೀವು ಹೇಳೋದು ಸರಿಯೇ. ಆದ್ರೆ ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ದು ಅದಕ್ಕೆ ನಿಮ್ಮಂತಹ ಸಹಕಾರ ಸಿಕ್ಕಿದ್ರೆ ಎಷ್ಟೇ ಕಷ್ಟ ಬಂದ್ರು ನಾವು ಮುಟ್ಟಬೇಕಾದ ಗುರಿಯನ್ನು ಮುಟ್ಟೇ ಮುಟ್ತೀವಿ ಅನ್ನೋ ನಂಬಿಕೆ ನನಗಿದೆ. ವೆಲ್ ಸೆಟ್, ವೆಲ್ ಸೆಟ್. ಸರ್, ನಿಮ್ಗೆ ಮನಿ ಆರ್ಡರ್ ಬಂದಿದೆ, ಕೊಡಿ. ಇದೇನಿದು ನಿಮ್ಮ ಹಣ? ಹೌದು ನೋಡಿ, ಪುಸ್ತಕಕ್ಕಿಲ್ದೆ ಬಟ್ಟೆಗಿಲ್ದೆ ಸ್ಕೂಲ್ಗೆ ಬರ್ದೇ ಇರುವಂತ ಎಷ್ಟೋ ಜನ ವಿದ್ಯಾರ್ಥಿಗಳಿರ್ತಾರೆ. ಅವ್ರಿಗೋಸ್ಕರ ಇದನ್ನು ಉಪಯೋಗಿಸಿ, ಸಾರ್ಥಕವಾಗುತ್ತೆ. ನನಗೇನೆ ಬೇರೆ ಯಾರಿದ್ದಾರೆ ಹೇಳಿ? ತಗೊಳ್ಳಿ ಪ್ಲೀಸ್. ನೀವು ತಗೊಳ್ದೆ ಹೋದ್ರೆ ಅವ್ರು ತುಂಬಾ ಹೊಂದ್ಕೋತಾರೆ. ಅಯ್ಯೋ, ಹಾಗಾಗೋದ್ ಬೇಡ. ನಾನ್ ತಗೊಳ್ಳೋದ್ರಿಂದ ಅವ್ರ ಮನಸ್ಸಿಗೆ ಸಂತೋಷ ಆಗೋ ಹಾಗಿದ್ರೆ ಅಗತ್ಯವಾಗಿ ತಗೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಾನು ಹಾಕ್ತಿತ್ತಲ್ಲ. ಹಾಗಲ್ಲ, ಹೀಗೆ. ಸರಿ ರಾಘು, ಯಾರೋ ದೇವರ ಮುಂದೆ ದೀಪ ಹಚ್ಚಿದ್ದಾರೆ, ರಂಗೋಲಿ ಇಟ್ಟಿದ್ದಾರೆ. ಯಾರಿದೆಲ್ಲ ಮಾಡಿದ್ದು? ನೀನೇ ಮಾಡ್ತೇನಾ? ಇಲ್ಲ ಮಿಸ್ಟ್ರಿ, ನಮ್ಮ ಅಕ್ಕ ಮಾಡಿದ್ದು. ನಿಮ್ಮ ಅಕ್ಕ? ಹ್ಞೂ ಮಿಸ್ಟ್ರಿ, ನಿಮ್ ಹಳೆ ಮನೆ ಸಿಕ್ಕಿದೆ ಅಂತ ಹೇಳ್ದೆ ಅವರೇ ಬಂದೆಲ್ಲ ಚುಪ್ತ ಮಾಡ್ಕೊಟ್ರು. ಛೇ ಛೇ, ನಿಮ್ಮ ಅಕ್ಕ ತುಂಬಾ ಶ್ರಮ ತಗೊಂಡ್ಬಿಟ್ರು. ಪರವಾಗಿಲ್ಲ ಬಿಡಿ ಮಿಸ್ಟ್ರಿ. ಹಾ ಮಿಸ್ಟ್ರಿ, ನೀವು ನಮ್ಮನೆ ಊಟ ಮಾಡ್ತೀರಾ? ಓ, ಅದಕ್ಕೇನಂತೆ, ನಾನು ಯಾರ ಮನೇಲಿ ಬೇಕಾದ್ರೂ ಊಟ ಮಾಡ್ತೀನಪ್ಪ. ಹಿಂಗಿದ್ರೆ ಸರಿ. ಮೇಷ್ಟ್ರಿ, ನೀವು ಇವತ್ತು ಅಡಿಗೆ ಮಾಡ್ಕೋಬೇಡಿ. ಯಾಕೆ? ನಮ್ಮನೆಯಿಂದಲೇ ತರ್ತೀನಿ. ನಮ್ಮ ಅಕ್ಕ ಹೇಳೋದ್ರೆ ಬೇಡ ರಾಮು, ನಾನೇ ಅಡಿಗೆ ಮಾಡ್ಕೊತೀನಿ. ಈಗಲೇ ಹೊತ್ತಾಗೈತೆ, ನೀವು ಸುಮ್ಕಿರ ಮೇಷ್ಟ್ರಿ. ರಾಮು, ರಾಮು. ಬರ್ಕೊಳ್ಳಿ.
ಅಣ್ಣನ ಕೂಗ್ತಿದ ವೈನ್ ಜೊತೆಲಿ ಹೋದ ಏನೋ ಕಾಣಮ್ಮ ಅವ್ರ ಮೇಲೆ ಗಮನ ಮಾಡಿಲ್ಲ. ಓಸಿ ತಾನ್ ಕೆಡೋದಲ್ದೆ ಮನೆಯನ್ನೆಲ್ಲ ಕೆಡಿಸೋದಕ್ಕೆ ಎಲ್ಲಿ ಕರ್ಕೊಂಡು ಹೋದ್ರು ಏನೋ. ಅವೆಂಗ ಬುದ್ಧಿ ಇಲ್ಲ ಅಂದ್ರೆ ಇವೆಂಗಾದ್ರೂ ಗೊತ್ತಿರ್ಬೇಡ್ವಾ? ಮನೆ ಅನ್ನೋದಿಲ್ಲ, ಮಠ ಅನ್ನೋದಿಲ್ಲ, ಅಲ್ಲಿ ಕೆಲಸ ಅಲ್ಲೇ ಬಿಟ್ಟ ಹೊರಟ ಕೂತು ಯಾವತ್ತು ಬುದ್ಧಿ ಬರ್ತದೋ ಏನೋ. ಏನ್ ತಾಪತ್ರೆ ಪಟ್ರು ನಾನು ಒಬ್ಳೆ ಪಡ್ಬೇಕು, ಇದನ್ನಲ್ಲ ಒಬ್ಬ ಓದಿಸ್ಬೇಕು. ಎಲ್ಲ ಹೋಗಿರ್ತಾರೆ, ಗಂಡ ಕುಡಿಯೋಕೆ ಹೋಗಿರ್ತಾರೆ. ಇಷ್ಟೇ ಹಾಲು. ರಾಮು, ಚಪಾತಿ ಮಾಡ್ಕೊಡ್ತೀನಿ, ತಿನ್ನುವಂತೀರ? ನನ್ ಊಟ ಆಯ್ತಾ ಮಿಸ್ಟ್ರಿ? ಇಷ್ಟು ಬೇಗ ಮಾಡ್ಬಿಟ್ಟೇನು? ಹೌದು ಮಿಸ್ಟ್ರಿ. ಆಹಾ, ನಾ ಬರ್ತೀನಿ ಮಿಸ್ಟ್ರಿ. ಹಾ ಮಿಸ್ಟ್ರಿ, ನಾಳೆ ನೀವು ಸಾರು ಮಾಡ್ಕೊ ಕೊಡುದಂತೆ. ಯಾಕೆ? ನಮ್ಮಕ್ಕ ಸೊಪ್ಪಿನ ಸಾರು ಮಾಡಿ ಕಳಿಸ್ತಾರಂತೆ. ಸುಮ್ಮೀರು, ಸಾಕಿ ಬುತ್ತಿ ಎತ್ಕೊಂಡು ಹಾಕಂದ್ರೆ ತಲೆ ಎಲ್ಲಾಡ್ತಾಳೆ. ನಾ ಸ್ಕೂಲ್ಗೆ ಹೋಗ್ಬಿಡ್ವಾ? ಇವಾಗಲೇ ಒತ್ತಾಗಿದ್ರೆ ಸರಿ ಸರಿ ಹೋಗು. ಸರಿ ಕುಗ್ಗಿಸ್ಕೊ, ತಲೆ ಬಗ್ಗಿಸ್ಕೋವಾಗ್ಲೇ ಬರ್ತದೆ ಅಂತ ಹೇಳು. ಸ್ಕೂಲ್ ಗೊತ್ತಾಯ್ತು, ಸರ್ಸನ್ನ ತಲೆ ಬಟ್ಟಕಂದ್ರೆ ಅದೇನಪ್ಪ ಯಾವ ತಿಳಿದವಸ ಇವತ್ತು ಹೊಸರಾಗಿ ಹಿಟ್ಟಿಗೆ ಜಾಸ್ತಿ ಆದಾಗೆ. ಹೋಗಕ್ಕ ನಿಂಗೇನ್ ಗೊತ್ತು? ಹೊಸ ಪಾಠ ಹೇಳ್ಕೊಡ್ತಾರೆ, ಕಥೆ ಹೇಳ್ತಾರೆ, ಆಟ ಆಡಿಸ್ತಾರೆ. ಹಾಕ್ ಬಿಡಕಂದ್ರೆ ಸೀರೆ ಕಳಿಸ್ತೀನಿ. ಸೀರೆ ತಲೆ ಬಚ್ಚಿಸ್ಕೊಂಡು ಕಳಿಸ್ತೀನಿ. ಅಪ್ಪ ಅಪ್ಪ, ಏನಮ್ಮ? ಬಾ ಬೇಗ. ಯಾಕಮ್ಮ ಇಷ್ಟು ಅವಸರ ಮಾಡ್ತಾ ಇದ್ಯಾ? ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗ್ಬೇಕಾ? ಹಂಗಾದ್ರೆ ಒಂದ್ 5 ನಿಮಿಷ ನಮ್ಮ ಜಲ್ದಿ ಊಟ ಮಾಡ್ಕೊಂಡ್ಬಿಡ್ತೀನಿ. ಶಾನ್ಭಾಗ್ರೆ, ಆ ಹೊಸ ಮ್ಯಾಗೆ ತುಂಬಾ ವಿಷಯ ಕೇಳ್ತಾ ಇವ್ನಿ. ಹೆಂಗೆ ಆಸಾಮಿ ಸ್ವಲ್ಪ ತಲೆಹಟ್ಟೆ ಶುರು ಮಾಡಿದ್ದಾನೆ. ಆಗಾಗ ವಿಚಾರಿಸ್ಕೊತಾ ಇರ್ಬೇಕು. ಅಲ್ಲ, ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ ಇಡೋಳು ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಹೌದು ಹೌದು ಹೌದು, ನಂಗೂ ಅನ್ಸುತ್ತೆ ನೋಡಿ. ಇದೆಲ್ಲ ಕುಂತನ್ ಸಾವಾಸ ದೋಷ ಅಂತೀನಿ. ಅದ್ ಹೆಂಗಾನಾಗ್ಲಿ ಶಾನ್ಭಾಗ್ರೆ, ನೀವು ಹುಷಾರಾಗಿರಿ. ಯಾಕೆಂದ್ರೆ ಜನಗಳ ಮಧ್ಯೆ ಮರುವಾದೇ ಹೋಗುತ್ತೆ ನೋಡಿ. ಅಂದಂಗೆ ಆಸಾಮಿ ಹೆಂಗೆ ಆರೋಗ್ಯವಾಗ ಅವನ ಗಟ್ಟುಮುಟ್ಟಾಗಿದ್ದಾನೆ. ಹಂಗಾರೆ ನನ್ ಕೆಲಸ ಏನ್ ನಡಿಯಾಕಿಲ್ಲ ಅಂತನ್ನಿ. ನಿಮ್ಮ ಆರೋಗ್ಯ ಹೆಂಗೆ ಶಾನ್ಭಾಗ್ರೆ? ಬಿಡಿ ಬಿಡಿ, ಗೊತ್ತಾಯ್ತಾಯ್ತೆ ಬಿಡಿ. ಮೂರನೇ ತರಗತಿ ಯಾರೋ ಲೆಕ್ಕ ಮಾಡಿರೋ ತಗೊಂಬನ್ನಿ. ಎರಡು 4 8, 2 6 12, ದಶಕ 1, 2 4 1 5, 5ಕ್ಕೆ 4 ಹಾಕಿದ್ಯಲ್ಲ ರಾಮು, ಲೆಕ್ಕ ಮಾಡಿ ತೋರ್ಸು ನೋಡು.
ಮತ್ತೆ ತಗೊಂಡ್ರು ಮಕ್ಕಳು ಬಟ್ಟೆ ಎಲ್ಲ ಹೊಲ್ದಿದ್ರಿ ತಾನೆ? ಎಲ್ಲ ಸರಿಯಾಗಿ ಹೊಲ್ದಿದ್ದೀನಿ ಸರ್. ಬಾಕಿ ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ನೀವು 35 ರೂಪಾಯಿ ಕೊಡ್ಬೇಕು ಸರ್. ನಾನು ಬರ್ತೀನಿ. ಒಳ್ಳೇದು. ನಮಸ್ಕಾರ ಬುದ್ಧಿ. ನಮಸ್ಕಾರ ಶಾಂತ ಕೂತ್ಕೊಳ್ಳಿ. ಏನ್ ಬಹಳ ದೂರ ಬರೋಣವಾಯ್ತು? ಬರ್ಬೇಕಾಯ್ತು, ಬಂದೆ. ಅಲ್ಲ ಮೇಷ್ಟ್ರೆ, ಊರಿನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬರೋ ಹಾಗೆ ಮಾಡಿ ನನ್ನ ಮಕ್ಕಳನ್ನ ಮಾತ್ರ ಸ್ಕೂಲಿಗೆ ಬರ್ತಾ ಇರೋ ಹಾಗೆ ಮಾಡಿದಿರಲ್ಲ. ಹಾಗಂತ ನಿಮ್ ಹುಡುಗರು ಹೇಳಿದ್ರ? ಅವ್ರು ಹೇಳೋದೇನು? 2 ದಿವಸದಿಂದ ಅವ್ರು ಮನೇಲೇ ಇರೋದು ನೋಡಿದ್ರೆ ಗೊತ್ತಾಗಲ್ವೇ? ನಾವು ಕಾರಣ ಕೇಳಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ರೂಲ್ಸ್ಗಳೇನೋ ಜಾಸ್ತಿ ಅಂತೆ. ಹೊತ್ತಿಗೆ ಸರಿಯಾಗಿ ಶಾಲೆಗೆ ಬರಬೇಕು, ಶಿಸ್ತಿನಿಂದಿರ್ಬೇಕು, ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು ಅಂತ ಹೇಳಿದೆ. ನೋಡಿ ಮೇಷ್ಟ್ರೆ, ಅಲ್ಲ ನಾನ್ ಯಾಕಪ್ಪ ಹೇಳೋಕೆ ಬಂದೆ ಅಂತಂದ್ರೆ, ಮುಂದೆ ನೀವು ತೊಂದರೆ ಸಿಗ ಹಾಕಬಾರ್ದು. ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಿರೋ ಬಡವರು ಮಕ್ಕಳನ್ನ ಕರ್ಕೊಂಡ್ಬಂದು ಶಾಲೆಗೆ ಸೇರಿಸಿ ಅವ್ರ ಹೊಟ್ಟೆ ಮೇಲೆ ಯಾಕಪ್ಪ ಹೊಡಿತೀರಾ? ಮೇಷ್ಟ್ರೆ, ನಿಮ್ ಪಾಡಿಗೆ ನೀವ್ ಎದ್ದು ಬಿಡಿ. ಶಾಂತ ಹೋಗ್ರಿ, ತಿಳಿದಿರೋ ನೀವೇ ಹೀಗೆ ಮಾತಾಡೋದ್ರಲ್ಲಿ ಅರ್ಥವಿಲ್ಲ. ಭಾರತ ರತ್ನ ಅನಿಸ್ಕೊಂಡ್ರೋ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಬಡ ಕುಟುಂಬದಲ್ಲಿ ಹುಟ್ಟಿದವ್ರೆ. ಅಂದ್ರೆ ಅವ್ರನ್ನೆಲ್ಲ ವಿಶ್ವೇಶ್ವರ ಏನ್ ಮಾಡ್ಬಿಡ್ತೀರಾ? ಅವರವರ ಅದೃಷ್ಟ ಹಾಗೆ ಇದ್ರೆ ಹಾಗೆ ಆಗ್ಲಿ, ನಂಗೆ ಸಂತೋಷ. ನಿಮ್ಮ ಅದೃಷ್ಟದ ಬಗ್ಗೆ ನೀವು ಎಚ್ಚರ ತಗೊಳ್ಳೋದು ಒಳ್ಳೇದು ಮೇಷ್ಟ್ರೆ. ಈಗ ಮಾತಾಡಿ ಏನ್ ಪ್ರಯೋಜನ? ಅದೆಷ್ಟು ಜನರನ್ನು ಓದಿಸಿ ಉದ್ಧಾರ ಮಾಡ್ತಿರೋ ನಾನು ನೋಡ್ತೀನಿ. ಶಾಂತ ಹೋಗ್ರೆ ಏನೋ ಮೇಲ್ಸು ದೇವಸ್ಥಾನಕ್ಕೆ ಬಾರೋ ಅಂದ್ರೆ ಇಲ್ಲೇ ಕೂತ್ಬಿಟ್ಟಿದ್ಯಾ? ಬಾರೋ. ನಿಮ್ಮ ದೇವಸ್ಥಾನಕ್ಕೆ ಬರೋಲ್ಲ, ಬಾರೋ ಅಂದ್ರೆ. ದೇವಸ್ಥಾನಕ್ಕೆ ಬಾರೋ ಅಂದ್ರೆ ನನಗೆ ಹೊಡಿದ್ಯಾನ? ದೇವನೊಬ್ಬ ನಾಮ ಹಲವು ಭಕ್ತರೆನಿತೋ ಜಗದಲ್ಲಿ, ಭಾವವುಂದೇ ಭಾಷೆ ಹಲವು ಜಗಳವೇಕೆ ನಮ್ಮಲ್ಲಿ. ದೇವನೊಬ್ಬ ನಾಮ ಹಲವು ಭಕ್ತರೆನಿತೋ ಜಗದಲ್ಲಿ, ಭಾವವುಂದೇ ಭಾಷೆ ಹಲವು ಜಗಳವೇಕೆ ನಮ್ಮಲ್ಲಿ. ನಾಳೆ ನಾಡ ಆಳುವಂಥ ಮಕ್ಕಳಲ್ಲಿ ಜಗಳವೇ, ನಾಳೆ ನಾಡ ಆಳುವಂಥ ಮಕ್ಕಳಲ್ಲಿ ಜಗಳವೇ. ನಾವು ಹಿಂದೂ ಮುಸಲ್ಮಾನ ಕ್ರೈಸ್ತರೆಂಬ ಭೇದವೇ, ಕನ್ನಡಾಂಬೆ ನಮ್ಮ ತಾಯಿ, ಕನ್ನಡಾಂಬೆ ನಮ್ಮ ತಾಯಿ, ನಾವು ಅವಳ ಮಕ್ಕಳು. ಭಾರತಾಂಬೆ ಅವಳ ತಾಯಿ, ಎಲ್ಲವೂ
ಹೆಸರೆನಿತು ಜಗದಲ್ಲಿ. ದುಡಿವ ರೈತ ಮಡಿವ ಯೋಧ ದೇವನಂತೆ ಪೂಜ್ಯರು. ದುಡಿವ ರೈತ ಮಡಿವ ಯೋಧ ದೇವನಂತೆ ಪೂಜ್ಯರು. ಭಾನುಭೂಮಿ ತಾಯಿ ತಂದೆ ನಮಗೆ ಅನ್ನದಾತರು. ಕನ್ನಡಾಂಬೆ ನಮ್ಮ ತಾಯಿ, ಕನ್ನಡಾಂಬೆ ನಮ್ಮ ತಾಯಿ, ನಾವು ಅವಳ ಮಕ್ಕಳು. ಭಾರತಾಂಬೆ ಅವಳ ತಾಯಿ, ಎಲ್ಲ ಒಂದೇ ಒಕ್ಕಲು. ಭಾರತಾಂಬೆ ಅವಳ ತಾಯಿ, ಎಲ್ಲ ಒಂದೇ ಒಕ್ಕಲು. ದೇವನೊಬ್ಬ ನಾಮ ಹಲವು ಭಕ್ತರೆನಿತೋ ಜಗದಲ್ಲಿ. ನಾ ರಾಮ, ಯಾಕಪ್ಪ? ಬಾರ್ನಲ್ಲಿ ಎಲ್ಲೋಗಿದ್ದೆ? ನಿನ್ನೆಯಿಂದ ಕಾಣ್ಲಿಲ್ಲ. ಮೇಷ್ಟ್ರು ನಾವೆಲ್ಲ ದೇವಸ್ಥಾನ ನಡ್ಕೊಂಡ್ ಬರಕ್ ಹೋಗಿದ್ವಿ ಕಣಪ್ಪ. ಹೌದಾ? ಬಿಸಿಲಾಗಿ ಸ್ವರ್ಗೋಗಿದ್ದೀಯಲ್ಲಪ್ಪ. ಸ್ವಲ್ಪ ಕುಡಿ, ತಣ್ಣಗಿರ್ತಾ ಇತ್ತು. ಹಾ ಬೇಡ, ಅಕ್ಕ ಬೈತಾಳ ನಂಗೆ. ಕುಡಿಯೋ. ಬೇಡ. ನಿನ್ಗೇನ್ ತಲೆಗಿಲಿ ಕಟ್ಟಿ ಹೋಗದ? ಬಿಡು ಸಾಕು. ರಾಮ ರಾಮ, ಮಕ್ಕಳಿಗೆ ತಂದೆ ಅನ್ಸ್ಕೊಂಡೋನು ಬುದ್ಧಿ ಹೇಳೋದು ಕಂಟಿನ್ಯೂ ಹೊರತು ಹಿಂಗ್ ಮಾಡೋದ? ಗೌರಿ, ನೀ ಸುಮ್ಕೆ ಒದರ್ಬೇಡ. ನನ್ನ ಮಗನ್ನ ನನ್ನ ಇಷ್ಟ ಬಂದಂಗ್ ಬೆಳೆಸ್ತೀವ್ನಿ. ಒಟ್ನಾಗೆ ಇವನ್ ಸ್ಕೂಲ್ ಕಳ್ಸೋದ್ರಿಂದ ಇಷ್ಟಲ್ಲ. ಲವ್, ನಾಳೆಯಿಂದ ಸ್ಕೂಲ್ಗಾಗ್ಲಿ ಮೇಷ್ಟ್ರ ಮನೆಗಾಗ್ಲಿ ಹೋದ್ರೆ ನಾ ಸುಮ್ಕಿರಕ್ಕಿಲ್ಲ. ಮರ್ವಾದಿಯಾಗಿ ಎಮ್ಮೆ ಹೊಡ್ಕೊಂಡು ಹೋಗು. ಅವನು ಎಮ್ಮೆ ಹೊಡ್ಕೊಂಡು ಹೋಗ್ತಾನೆ, ನೀನು ಕುಡ್ಕೊಂಡು ಮನೆ ಕುಂತಿರು, ಚೆನ್ನಾಗಿರುತ್ತೆ. ಬಾ. ಇನ್ನು ಹಾಲು ತಗೊಂಡು ಹೋಗಿಲ್ಲ? ಹೋಗಕ್ಕ, ಅಪ್ಪ ಬೈತಾನೆ, ನಾನು ತಗೊಂಡು ಹೋಗಿಲ್ಲ. ಏ ಬಾ, ನಾ ಕಳಿಸ್ತೀನಿ. ಇನ್ನು ಊಟ ಮಾಡಕ್ಕಿಲ್ವೇನಪ್ಪ? ಬೇಡ. ಬಾಪ ಊಟ ಮಾಡುವಂತೆ. ಬೇಡ ಅಂತ ಒಂದಪ್ಪ ಹೇಳಿದ್ಮೇಲೆ ಸುಮ್ಕಿರ್ಬೇಕು. ಸರಿ ಸರಿ, ಹೊಟ್ಟೆ ಸುರ್ಸುರ ಅಂದ್ರೆ ನೀನೇ ಬತ್ತೀಯಾ? ಕೃಷ್ಣಪ್ಪ, 19 ರೂಪಾಯಿ 50 ಪೈಸೆ. ಎಷ್ಟು ಸ್ವಾಮಿ? 19 ರೂಪಾಯಿ 50 ಪೈಸೆ. ಸರಿ ಸರ್. 10, 15, 16, 17, 18, 19, 20 ಇದೆ ಸ್ವಾಮಿ. ರಸೀದಿ? ಓ, ರಸೀದಿ ಪುಸ್ತಕ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಸರಿ ಸರಿ, ಆಮೇಲೆ ಕೊಡ್ತೀನಿ. ಚಿಲ್ರೆ? ಓ, ಚಿಲ್ರೆ ಗಂಗಣ್ಣ 20 ರೂಪಾಯಿ. ಬುದ್ಧಿಯರ, ಇನ್ 2 ವಾರ ಸುಮ್ಕಿರಿ ಬುದ್ಧಿ, ಆಮೇಲೆ ಹೇಗಾದ್ರೂ ಮಾಡಿ ತಂದು ಕೊಡ್ತೀನಿ. ತಮಾಷೆ ಮಾಡ್ತೀಯಲ್ಲ? 7 ತಿಂಗಳು ಇದೇ ಸಬು ಬೇಳ್ತೀಯಾ? ಅದೆಲ್ಲ ಆಗಕ್ಕಿಲ್ಲ, ತಂದ್ ಮಾಡ್ಬಿಡು. ಆಗಲ್ಲ, ಹೇಳ್ಬೇಡಿ ಬುದ್ಧಿ. ಅದ್ರ ನಿಮ್ ಕಾಲಿಡಿದು ಕೇಳ್ಕೊಳ್ತೀವಿ. ನಾನು ಎಲ್ಲೆಲ್ಲ ಕೇಳ್ದೆ ಬುದ್ಧಿ, ಎಲ್ಲೂ ಸಿಗ್ಲಿಲ್ಲ. 2 ವಾರ ಅವಕಾಶ ಕೊಡಿ ಬುದ್ಧಿ. ಹೋಗ್ಲಾ, ಏನೋ ನನಗ್ ಕೊಟ್ಬಿಡೋ. ನಂಗೆ
ಜವಾಬ್ದಾರಿ ಬಿಡುವ ನಾನು ಅವ್ರಿಗೆ. ನಮಸ್ಕಾರ ಬುದ್ಧಿ. ಓಹ್ ಏನ್ಲಾ ದೇವಯ್ಯ, ಕಂದಾಯ ತಂದಿದ್ದೀಯಾ? ಬುದ್ಧಿಯವರ ಒಂದ್ ಮಾತು, ಬರುವಾಗ ಮೇಸು ಕಂಡಿ ಅದೇನೋ ನಮ್ ತಾಲೂಕಿನಲ್ಲಿ 4 ವರ್ಷ ಕಂದಾಯ ಕಟ್ಬೇಕಾಗಿಲ್ಲ, ಮಾಫಿ ಮಾಡೋರು ಏನ್ರು. ಕಟ್ಬೇಡ ಹೋಗು, ಮತ್ತೆ ಇಲ್ಲಿ ಗಂಟೆ ಯಾಕೆ ಬಂದೆ? ಹಂಗಲ್ರಾ ಬುದ್ಧಿ. ಇನ್ನಂಗೆ ಹೋಗಯ್ಯ ಬಾಯ್ ಮುಚ್ಕೊಂಡು. ಅವನು ಹೇಳದ್ನಂತೆ ಅವ್ನು ಕೇಳ್ಕೊಂಡ್ ಬಂದ್ಬಿಟ್ಟ. ಅದೇನೋ ಹೇಳ್ತಾರಲ್ಲ, ಧರ್ಮಕ್ಕೆ ಗಟ್ಟಿ ಕೊಟ್ರೆ ಹಿತ್ತಲ್ಲಾಗ ಮೊಳ ಹಾಕಿದ್ರು ಅಂತ. ಪಾಪ ನಮ್ ರೈತರು ಅಂತ ಸರ್ಕಾರದವ್ರಿಗೆ ಹೋಗಿ ಕಂದಾಯ ಕಡಿಮೆ ಮಾಡಿಸ್ಕೊಂಡ್ ಬಂದ್ರೆ ಕಂದಾಯವೇ ಕಟ್ಟ ಹಂಗಿಲ್ಲ ಅಂತ ಬಂದ್ಬಿಟ್ಟ. ನಿಮ್ಗೆ ಹೀಗೆಲ್ಲ ಮಾಡಿದ್ರೆ ಬುದ್ಧಿ ಬರೋಕಿಲ್ಲ ಕಣಯ್ಯ. ಮನೆ ಮಟ್ಟ ಜಪ್ತಿ ಮಾಡಿಸ್ಬೇಕು, ಆಗ ಬುದ್ಧಿ ಬರುತ್ತೆ. ನೀವ್ಯಾಕೆ ಕೋಪ ಮಾಡ್ಕೊತೀರಿ ಬುದ್ಧಿ? ತಗೊಳ್ಳಿ ಬುದ್ಧಿ. ಅಲ್ಲ ಪಟೇಲ್ರ, ಯಾವನು ಏನು ಅಂತ ಅಂದ್ಬಿಟ್ಟಿದ್ದೆ, ನೀವ್ ಯೂಟರ್ನ್ ಬೇಜಾರ್ ಮಾಡ್ಕೊಳ್ಳೋದ? ನೀವೇನಾದ್ರು ಹೇಳ್ರ, ಈ ಪಟೇಲ್ಗಿರಿನಾದ್ರು ಬಿಟ್ಟನ ಹೊರತು ನಾನಿನ್ ಕಂದಾಯ ವಸೂಲ್ ಮಾಡಕ್ಕಿಲ್ರ. ಅಲ್ಲ ಆ ವಯ್ಯ ಈ ಊರಿಗೆ ಮೇಸಿ ಕೆಲಸ ಮಾಡಕ್ ಬಂದವನ, ಇಲ್ಲ ಜನಗಳಿಗೆ ಇಲ್ಲಿದ್ದೆಲ್ಲ ಎತ್ ಕಟ್ಟಿ ನಮ್ ಮರ್ಯಾದೆ ಹಾಳು ಮಾಡಕ್ ಬಂದವನ? ಅಲ್ಲ ಇವತ್ತು ಆ ದೇವಯ್ಯ ಆ ಮೇಷ್ಟ್ರ ಮಾತು ಕೇಳ್ಕೊಂಡ್ ಬಂದು ನಮ್ಮನ್ನ ಅನ್ಯಾಯವಾಗಿ ಸರ್ಕಾರ ಕಂದಾಯ ಮಾಫಿ ಮಾಡಿದ್ರು ವಸೂಲ್ ಮಾಡ್ತಾವ್ರೆ ಅನ್ಬಿಟ್ಟು ಹೇಳದ್ನಲ್ಲ. ನಾವೇನ್ ಈ ಊರ್ನಾಗ ಇರೋದ ಬೇಡವಾ? ಒಸಿ ಸಮಾಧಾನ ತಕೊಳ್ಳಿ ಪಟೇಲ್ರ. ಅಲ್ಲ ಯಾವನು ಅಡ್ಕಸ್ವಿ ಏನು ಅಂದ ಸೇರಿ ಇವಯ್ಯ ಈಟೋ ಮನಸ್ ಕಳ್ಸ್ಕೊಳ್ಳೋದ? ನಾವೇನ್ ಇದೀವಿ ಅನ್ಕೊಂಡ್ರು ಇಲ್ಲ ಅನ್ಕೊಂಡ್ರು? ಇಲ್ರ, ಆ ಮೇಷ್ಟ್ನ ಇಲ್ಲಿ ಕರ್ಸಿ ಮುಖದ ನೀರು ಇಳಿಸೋವರೆಗೂ ನನಗೆ ಸಮಾಧಾನ ಇಲ್ರ. ಅವ್ರವ್ರು ಮರಳು ನೀವು ಕೆಲಸ ಮಾಡ್ಬೇಕು. ಅಲ್ಲ ನಾನು ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಹಿಂದೆ ಹೊರಡು ನಮ್ಗೆ ಊರ್ನಲ್ಲಿ ಮರ್ಯಾದೆ ಇಲ್ಲ ಅಂದೆ. ಇದೇ ಶಾಂಬೋಗಪ್ಪ, ನೀನು ಹೀಗೆ ಹೇಳ್ತಿದ್ದಿ. ಅವನು ಈ ಊರಿಗೆ ಬಂದ ಮೇಲೆ ಅವನು ಮಾಡಿರೋ ಒಂದೊಂದು ವಿಷಯವನ್ನು ನೆನ್ಸ್ಕೊಂಡ್ರೆ ಅಷ್ಟೇ ಬೆಂಕಿ ಹಾಕ್ದಾಗುತ್ತೆ. ಅಲ್ಲ ನಾನು ಯಾಕಪ್ಪ ಇಲ್ಲಿ ಹೇಳಕ್ ಬಂದೆ ಅಂದ್ರೆ, ಅಲ್ಲ ಬಂದು ಹೊತ್ತಲ್ಲಿ ಅವನಿಗೂ ನನಗೂ ಬಿಟ್ಟು ವಾದ. ರೈತರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಾರ್ದು, ವಿದ್ಯಾಭ್ಯಾಸ ಕಳಿಸಬಾರ್ದು ಅಂತ ನನ್ನ ವಾದ. ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಅವನ ವಾದ. ಕಡೆಗೆ ಅಲ್ರಿ ಈ ಊರನ್ನು ಮುಟ್ಟ ಆಗಿದೆ ಅಂದ್ರು, ಅವನ ಮಾತಿಗೆ ಮರ್ಯಾದೆ ಕೊಟ್ಟು ನನ್ನ ಮಾತಿಗೆ ಮರ್ಯಾದೆ ಕೊಡದಲ್ಲ ಹೋದ್ರಲ್ರಿ. ಹೇಳ್ರಿ ನಾನು ಯಾಕ್ರಿ ಇಲ್ಲಿ ಹೇಳಬಾರ್ದು ಅಂತ. ನೀವೇನ್ ಉದಾಸೀನ ಮಾಡಕ್ಕಿಲ್ರ. ಅವ್ರ ಕೈಲಿ ಏನಾಗತ್ತೆ ಅನ್ಬಿಟ್ಟು ಕೈ ಕಟ್ಕೊಂಡು ಕುಂತ್ಕೊಂಡ್ರೆ ನಮಗ್ ಮುಪ್ ತಪ್ಪುದಲ್ಲ. ಇಂಥವ್ನೇನಿದ್ರು ಮೊಳಕೆಲ್ಲ ಮಟ್ಟ ಹಾಕ್ಬೇಕ್ರಾ? ನಂಗೆ ಗೊತ್ತರ ಬುದ್ಧಿ, ನೀವ್ ಯಾಕಂಗ ಅಂತೀರ ಅಂತ. ನೀವ್ ನೆನ್ಸ್ಕೊಂಡಾಗ ನಿಮ್ ಮುಂದೆ ಇರ್ತೀನಿ ಅಂತ ತಾನೇ? ಹೌದು ಕಣ. ಚೆನ್ನ ಬುದ್ಧಿ, ನಾ ಹೇಳ್ದೆ ಅಂತ ಮೇಷ್ಟ್ರೋಸ್ತಿ ಬರೀಡು. ಸರಿ ಬುದ್ಧಿ. ನೀವು ಪಟೇಲ್ರು ಒಂದು ಮಾತು ಹೇಳ್ಬೇಕಾಗಿತ್ತು ಯಜಮಾನ್ರೆ. ಮೇಷ್ಟ್ ಹೇಳಿದ್ರು ನಮ್ ತಾಲೂಕ್ನಲ್ಲಿ 4 ವರ್ಷ ಕಂದಾಯ ಮಾಫಿ ಮಾಡಿದ್ದಾರೆ, ಕಟ್ಬೇಕಾಗಿಲ್ಲ ಅಂತ. ಆಯ್ತು ಬುದ್ಧಿ, ನಾನು ಬೇಕಾದಷ್ಟು ಹೇಳ್ದೆ ಬುದ್ಧಿ, ಸಿಕ್ಕಾಬಟ್ಟೆ ಬೈಸ್ಕೊಂಡೆ. ಬುದ್ಧಿ ಅವರ ಈ ಊರಲ್ಲಿ ಎಂತ ಜನಗಳವ್ರೆ ಗೊತ್ತಾ ಬುದ್ಧಿ? ನೋಡಕ್ಕೆ ದೊಡ್ಡವರು ಅಂತಾರೆ, ಅವ್ರು ಮಾಡೋ ಕೆಲ್ಸನ ರಾಮ ರಾಮ. ಬೆಳೆ ಇಲ್ದೆ ಹೊಟ್ಟೆ ಹೊರ್ಕೊಳ್ಳೋದು ಕಷ್ಟವಾಗಿದೆ ಅಂತ ಸರ್ಕಾರ ಕಂದಾಯ ಮಾಫಿ ಮಾಡಿ ಸಹಾಯ ಮಾಡಕ್ ಹೊರಟ್ರೆ ಈ ಸ್ವಾರ್ಥಿಗಳು ಅದಕ್ಕೂ ಅಡ್ಡ ಬರ್ತಾರಲ್ಲ, ಏನ್ ಅನ್ಯಾಯ. ಏನ್ ಮಾಡೋಣ ಬುದ್ಧಿ, ಕಾಲ ಹಂಗೈತೆ. ಅನ್ಯಾಯ ಅಂತ ಎದುರು ಮಾತಾಡಂಗಿಲ್ಲ, ನ್ಯಾಯ ಅಂತ ಒಪ್ಕೊಳ್ಳಂಗಿಲ್ಲ ಬುದ್ಧಿ. ಹೌದು ಏನೋ ಹೇಳ್ತಾರಲ್ಲ ಬುದ್ಧಿ, ಬಡವನ್ ಕೋಪ ದವಡು ಮೂಲ ಅಂತ. ತಪ್ಪಿ ನಾವೇನ ಮಾತಾಡ್ರೆ ಬತ್ತು ನಮಗ್ ಗಾಸಾರ. ಏನೇ ಆದ್ರೂ ಅನ್ಯಾಯಕ್ಕೆ ಎಷ್ಟು ದಿವಸ ಗೆಲುವಾಗುತ್ತೆ ಯಜಮಾನ್ರೆ? ಗೆಲುವಾದಷ್ಟೇ ಸಾಕು ಅಂತಾರೆ ಬುದ್ಧಿ ಅವರು. ಆಯ್ತು, ನೀವ್ಯಾಕೆ ಮನ್ಸು ನೋಯಿಸ್ಕೊತೀರಿ ಬುದ್ಧಿ? ಹಾಗಲ್ಲ ಯಜಮಾನ್ರೆ, ಇಂಥದ್ದೆಲ್ಲ ಹೀಗೆ ಬಿಡಬಾರ್ದು. ಈಗೊಂದ್ ಕೆಲಸ ಮಾಡೋಣ. ಬಹುಶಃ ಈ ವಿಷಯ ಚೇರ್ಮನ್ಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವ್ರನ್ನ ಮಾತು ವಿಚಾರಿಸೋಣ ಬನ್ನಿ. ಬುದ್ಧಿ ಎಷ್ಟೇ ವಿಚಾರಿಸ್ರು ಒಬ್ರಿಗೊಬ್ರು ಬಿಟ್ಕೊಡಲ್ಲ ಬುದ್ಧಿ. ಪ್ರಯತ್ನ ಮಾಡೋಣ ಬನ್ನಿ ಯಜಮಾನ್ರೆ. ಅಯ್ಯೋ, ನಮಗ್ ಬುದ್ಧಿ ಇಲ್ಲ. ಏನಣ್ಣ? ಚೇರ್ಮನ್ರು ನಿಮ್ಮನ್ನ ಅಟ್ಟಿ ತಾವ್ ಬರ ಹೇಳಿದ್ರು. ಸರಿ ಅಣ್ಣ, ಹೋಗ್ತೀನಿ. ನಮಸ್ಕಾರ. ಓಹೋ ಮೇಷ್ಟ್ರು, ಬನ್ನಿ ಮೇಷ್ಟ್ರ ಬನ್ನಿ. ಏನೋ ಬರೀ ಹೇಳಿದ್ರಂತಲ್ಲ? ಏನಿಲ್ಲ, ನಮ್ ಮೂವರ್ಗೂ ಒಂದು ವಿಷಯದಾಗೆ ಅನುಮಾನ ಬಂದ್ಬಿಟ್ಟದ ನೋಡಿ. ಅದಕ್ಕೆ ನಿಮ್ಮನ್ನೇ ಕೇಳಿ ತಿಳ್ಕೊಂಡ್ರೆ ಅನುಮಾನ ಪರಿಹಾರ ಆಗ್ಬೋದು ಅಂತ ಹೇಳಿ ಕಳ್ಸಿದ್ವಿ. ನಿಮ್ ಮೂವರ್ಗೂ ಅನುಮಾನ ಬಂದಿರೋ ವಿಷಯನ ನಾನ್ ಪರಿಹರಿಸಕ್ ಸಾಧ್ಯವಿದೆ. ಹಾಗೆ ತಿಳ್ಕೊಂಡೆ ಕಡೆಯ ನಾವು ಮುಟ್ಟಾಳರಾಗಿದ್ದು. ಅಲ್ಲ ನಾನು ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ, ಈ ಊರಿನಲ್ಲಿ ನೀನೊಬ್ಬ ಬೃಹಸ್ಪತಿ ಇದೆಯಾ ಅಂತ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಮೇಷ್ಟ್ರು ಈ ವಯಸ್ಸಿಗೆ ಎಷ್ಟು ನೀರು ಕುಡಿದು ಬಂದವ್ರೋ ಏನೋ. ದಯವಿಟ್ಟು ಕ್ಷಮಿಸ್ಬೇಕು. ನೀವೇನೋ ವಿಷಯನ ಮರಮಾಚ್ಕೊಂಡು ಮಾತಾಡ್ತಾ ಇದ್ದೀರಿ. ನಾನೇನಾದ್ರು ತಪ್ಪಾಗಿ ನಡ್ಕೊಂಡಿದ್ರೆ ನೇರವಾಗಿ ಕೇಳ್ಬಿಡಿ. ಅಷ್ಟೊಂದು ಓದ್ಕೊಂಡ್ರ ಮೇಷ್ಟ್ರು ನೀವು ತಪ್ಪು ಮಾಡೋದು ಅಂತ ನಿಮ್ಮಂತವ್ರಿಗೆ ನಮ್ಮನ್ನೆಲ್ಲ ಆಶ್ರಯ ಕೊಟ್ಟು
ನಾವು ತಪ್ಪು ಮಾಡ್ಕೊಂಡಿದೀವಿ ಅಷ್ಟೇ. ನೋಡಿ ನೋಡಿ, ವೃಥಾ ನನ್ನ ಮನಸ್ಸು ನೋಯಿಸ್ಬೇಡಿ. ನಾನೇನ್ ತಪ್ಪು ಮಾಡಿದೀನಿ ಅಂತ ಹೇಳಿ, ಆಮೇಲೆ ಏನ್ ಬೇಕಾದ್ರೂ ಮಾತಾಡಿ. ಏನಯ್ಯ, ಈ ಊರಿಗೆ ಹಿರಿಯರು ನಾವು ಅಥವಾ ನೀನು? ಅಂದ್ರೆ ನೀವ್ ಹೇಳೋದು ಅವ್ರು ಹೇಳೋದು ನಾವು ಹೇಳೋದು ಎಲ್ಲ ಒಂದೇ. ಅಲ್ಲಯ್ಯ, ನೀನು ಈ ಊರಿಗೆ ಬಂದಿರೋದು ಹುಡುಗರಿಗೆ ಪಾಠ ಹೇಳೋದಕ್ಕ ಇಲ್ಲ ನಮಗೆ ಬುದ್ಧಿವಾದ ಹೇಳೋದಕ್ಕ? ಅಲ್ಲ, ಈ ತಾಲೂಕಿನಲ್ಲಿ ರೈತರು 4 ವರ್ಷ ಕಂದಾಯ ಕಟ್ಬೇಕಾಗಿಲ್ಲ, ಹಾಗೆ ಇಲ್ಲ ಅಂತ ಹೇಳಿ ರಗಡ ಮಾಡಿ ಚಿಟಾವಣಿಗೆ ಬಿಟ್ಬಿಟ್ಟಿಲ್ಲ. ಇದು ಮೇಷ್ಟ್ರು ಮಾಡೋ ಕಳ್ಳವನಿಯ. ದಯವಿಟ್ಟು ಕ್ಷಮಿಸ್ಬೇಕು. ನಿಮಗೂ ಅವ್ರಿಗೆ ಆಗದೆ ಇರೋ ಹಾಗೆ ಮಾಡ್ಬೇಕು ಅಂತಾಗ್ಲಿ, ಅಥವಾ ರೈತರಿಂದ ಕಂದಾಯ ಕಟ್ಟಿಸಬಾರ್ದಂತಾಗ್ಲಿ ನಾನು ಹೇಳಿಲ್ಲ. ನನಗೆ ತಿಳಿದಿರೋ ವಿಷಯ ನಿಜವಾದ ವಿಷಯ, ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಭಾವನೆಯಿಂದ ಹೇಳ್ಬಿಟ್ಟೆ. ನಿನ್ಗೇನಯ್ಯ ಹೇಳ್ಬಿಟ್ಟೆ, ಗುಮ್ಮಂತ ಕೂತ್ಕೊಂಡ್ಬಿಟ್ಟೆ. ಇಲ್ಲಿ ಲಿಫ್ಟಿನ ಕಟ್ರೋರು ನಾವು. ಅಲ್ಲಯ್ಯ, ಕಂದಾಯ ಕಟ್ಬೇಕಾಗಿಲ್ಲ, ಮಾಫಿ ಮಾಡವ್ರೆ ಅಂತ ಸುಲಭ ಬಿಟ್ಟಲ್ಲ. ಈಗ 8-10 ವರ್ಷಗಳಿಂದ ಒಬ್ರು ನಯಾ ಪೈಸಾ ಕಟ್ಟಿಲ್ಲ. ಆಗ ವರ್ಷ ನಮ್ಮೂರಿನ ಮಾನವ ಮರ್ಯಾದೆ ಹೋಗ್ಬಿಟ್ಟಲ್ಲ ಅಂತ ಅಮಲ್ದಾರರು ಬಂದಾಗ ನಮ್ಮ ಜೀವನದಿಂದ ದುಡ್ಡು ಕಂದಾಯ ಕಟ್ಟಿಲ್ವನ್ರಿ? ಹೌದು. ಅದನ್ನ ಯಾರು ಕೊಡ್ತಾರೆ? ನೀರು ಕೊಟ್ಟ ನಿಮ್ಮ ಅಪ್ಪ ಕೊಡ್ತಾನ? ಏನೋ ರೈತರ ಹತ್ರ ಇಷ್ಟ ವಸೂಲ್ ಮಾಡ್ಕೊಂಡು ನಮ್ಮ ಕಂದಾಯ ನಾವು ವಾಪಸ್ ತಗೊಳ್ಳೋಣ ನಾವು ಪ್ರಯತ್ನ ಪಡ್ತಾ ಇದ್ರೆ ಇಲ್ಲಿ ಕಿತಾಬದಿ ಹಟ್ಬಿಟ್ಟು ಕಿತಾವನ ಮಾಡ್ಬಿಟ್ಟಿದೆಯಾ? ನೋಡಿ, ನೀವು ಹಿರಿಯರು, ಹೀಗೆಲ್ಲ ಮಾತಾಡಬಾರ್ದು. ನಿಮ್ಮ ಊರಿನ ರೈತರ ಬಗ್ಗೆ ನೀವು ಹೇಳೋ ವಿಷಯ ನಿಜವಾಗಿದ್ದ ಪಕ್ಷದಲ್ಲಿ ಅವ್ರಿಗೆ ನೇರವಾಗಿ ವಿಷಯ ತಿಳಿಸಿ ಕಂದಾಯ ವಸೂಲಿ ಮಾಡಬಹುದಲ್ಲ? ಸಾಕಯ್ಯ ನೀನ್ ತಲಹಟೆ. ನೀನ್ ಈ ಊರಿಗೆ ಹೊಸದಾಗಿ ಬಂದಾಗ ಹೇಳಿದೀನಿ, ಮೇಸ್ತ್ರಿ ಕೆಲಸ ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ. ನಿನ್ ಕಥನೆ ನಿಂದಾಗಿದೆ. ನೋಡ, ನೀನು ಇಲ್ಲಿದ್ದು ವಿಷಯಕ್ಕೆ ತಲೆ ಹಾಕಿದ್ರೆ ತುಂಬಾ ತೊಂದರೆ ಪಡ್ಬೇಕಾಗುತ್ತೆ. ಅಲ್ಲ ಅಲ್ಲ, ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ ನೀನು ಬಂದಿರೋ ಕೆಲಸ ನೋಡ್ಕೊಂಡು ಗಂಭೀರವಾಗಿಟ್ಬಿಡು. ಈಗ ನಾನು ಏನ್ ಹೇಳಿದ್ರೆ ನಿಮ್ಗೆ ತಪ್ಪಾಗಿ ಕಾಣ್ತಾ ಇದೆ. ಒಂದಲ್ಲ ಒಂದ್ ದಿವಸ ತಪ್ಪು ನಂದ ನಿಮ್ದ ಅಂತ ನೀವೇ ಅರ್ಥ ಮಾಡ್ಕೋತೀರ. ಹೋಗು ಹೋಗು. ಅಕ್ಕ, 12 ಮಾತ್ರೆ ಐತೆ, ಇಡೀ ಔಷಧಿಯ ದಿನಕ್ಕೆ 3 ಹೊತ್ತು 2 ಮಾತ್ರೆ ನುಂಗು, ಮೇಲೆ ಔಷಧಿ ಕುಡಿ. ತೆಗಿ 12.60. 12 ರೂಪಾಯಿ ಬುದ್ಧಿ. 12 ರೂಪಾಯಿ 60 ಪೈಸಾ ಇಲ್ಲ. ಇಲ್ವಾ? ಇಲ್ಲ. ತಗೊಂಬ ಇಲ್ಲಿ 2 ಮಾತ್ರೆ ಕೊಡು. ಇಲ್ಲಿ ಔಷಧಿಯ ಇಡಿ. ನೋಡು, ನಿನ್ನ ಮಗನ ಕೈಲಿ 60 ಪೈಸಾ ಕೊಟ್ಟು ಕಳ್ಸಿ ಈ 2 ಮಾತ್ರೆನು ಔಷಧಿನೂ ತೆಗೆಸ್ಕೊ. ನೋಡು, ನೀನು 60 ಪೈಸಾ ಕಳಿಸಿ ಔಷಧಿ ತರಿಸ್ಕೊಳ್ಳಿಲ್ಲ, ನಿನ್ ಕಾಯಿಲೆ 1-2 ಬಲ್ತು 100 ಅಲ್ಲ 200 ಖರ್ಚು ಮಾಡಿದ್ರು ಆಮೇಲೆ ವಾಸಿ ಆಯ್ತಿಲ್ಲ ಹೇಳಿರ್ತೀವಿ. ಏಯ್, 4 ಜನದ ಮುಂದೆ ನಾನು ಅವಮಾನ ಮಾಡ್ಬೇಕು ಅಂತ ಕಾದಿದ್ದೀನಿ. ಕುಡ್ಕೊಂಡಿದ್ರು ನನ್ ಮಕ್ಕಳೆಲ್ಲ ಕಳಿಸ್ಲಿ. ಇನ್ನೇನೇನೇನೋ ಮಾತಾಡ್ತೀಯ? ಎಲ್ಲ ಹಾಕಿಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಏನಪ್ಪ ಗಲಾಟೆ? ಅಯ್ಯೋ, ಕುಡ್ದು ಬಿಟ್ಟು ಹೆಂಡತಿ ಹೊಡಿತಾ ಇದ್ದಾನೆ. ಅಷ್ಟು ಜನ ಸೇರ್ಕೊಂಡಿದ್ದಾರೆ, ಒಬ್ರಾದ್ರು ಬಿಡಿಸ್ಬಾರ್ದಾ? ಮೇಷ್ಟ್ರೆ, ನೀವು ಅಲ್ಲಿ ಹೋಗ್ಬೇಡಿ, ಯಾರ ಮಾತು ಕೇಳಕ್ಕಿಲ್ಲ. ಪರವಾಗಿಲ್ಲ. ಏನ್ ರಾಜಪ್ಪನರೇ? ಬನ್ನಿ ಇಲ್ಲಿ. ಬಂದ 1 ನಿಮಿಷ. ಇಲ್ಲ, ನೀವು ಬನ್ನಿ ಇಲ್ಲಿ. ಸುಮ್ಮನೆ ತಲೆ ಕೆಡಿಸ್ಕೊಂಡು ಏನ್ ಪ್ರಯೋಜನ ಹೇಳಿ? ನೋಡಿ ಮೇಷ್ಟ್ರೆ, ಮನುಷ್ಯ ಕುಡಿದು ಅಮಲ್ನಲ್ಲಿ ಇರ್ಬೇಕಾದ್ರೆ ನೀವೇನೇ ಬುದ್ಧಾನ ಹೇಳಿ, ಎಷ್ಟೇ ಸಮಾಧಾನ ಹೇಳಿ, ಆಮೇಲೆ ಏನೂ ಪರಿಣಾಮ ಮಾಡಲ್ಲ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನೇ ಕಾಣದೇ ಇರುವಂತಹ ಅವ್ರ ವರ್ತನೆ ನೋಡಿದ್ರೆ ಈ ಕುರ್ತದ ಪ್ರಭಾವ ಎಷ್ಟು ಘೋರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಮೇಷ್ಟ್ರೆ, ನಮ್ಮ ಜನತೆ ಈ ಪಿಡಿನಿಂದ ಪಾರಾಗಬೇಕಾದ್ರೆ ಇನ್ನೂ ಭಾಷಣ ರೂಪದಲ್ಲಿ ಇರೋ ಪಾನ ನಿರೋಧ ಆಚರಣೆಗೆ ಬಂದಾಗ ಮಾತ್ರ ಸಾಧ್ಯ. ನೋಡಿ, ನೀವ್ ಹೇಳೋದೇನೋ ಸರಿಯೇ, ಆದ್ರೆ ಅಧಿಕಾರಿಗಳ ಕಡೆಯಿಂದ ಬರೋ ಪಾನ ನಿರೋಧಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ವಿರೋಧ ಭಾವನೆ ಬಂದ್ರೆ ಸುಧಾರಣೆ ಸಾಧ್ಯ ಅಂತ ನನಗನ್ಸುತ್ತೆ. ಎಲ್ಲ ಬರೀ ಕನಸು ಮೇಷ್ಟ್ರೆ. ಮಹಾತ್ಮ ಗಾಂಧಿಯವರಿಂದಲೇ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ನಾನು ನೀವು ಎಷ್ಟು ತಲೆ ಕೆಡಿಸ್ಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ಕೂತ್ಕೊಳ್ಳಿ, ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀನಿ. ಒಂದು ಪುಟ್ಟ ಊರು,
ಅಲ್ಲಿ 3-4 ವರ್ಷ ಮಳೆ ಬೆಳೆ ಆಗದೆ ಜನರಿಗೆ ತುಂಬಾ ಕಷ್ಟ ಆಗಿತ್ತಂತೆ. ಸರಿ, ಆಮೇಲೆ ಹೊರಗಡೆ ಹೋಗಿ ಕೂಲಿ ನಾಲಿ ಮಾಡಕ್ ಶುರು ಮಾಡಿದ್ರಂತೆ. ಕೂಲಿ ಮಾಡಿ ಸಂಪಾದನೆ ಮಾಡಿ ದುಡ್ಡಿನಲ್ಲಿ ಚೆನ್ನಾಗಿ ಕುಡಿದು ಬಿಡ್ತಿದ್ರಂತೆ. ಆಗ ನಿಮ್ಮಂಥ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಕುಡಿಯೋದು ಬಿಡೋವರೆಗೂ ನಾವು ಊಟ ಮಾಡೋದಿಲ್ಲ ಅಂತ ಹಠ ಮಾಡಿ ಕುಡಿಯೋದನ್ನ ಬಿಡಿಸಿದ್ರಂತೆ. ಊಟ ಮಾಡಿ ಬರವ? ಊಟ ಮಾಡ್ತಿದ್ರೆ ಅಷ್ಟೊತ್ತು ಒಳಗಾದ್ರೂ ಬವ ಬಾತೀನಿ. ಹಠ ಮಾಡ್ತಾವಳ? ನೀನ್ ಕುಡಿಯೋದ್ ಬಿಡೋ ತನಕ ಅವಳು ಊಟ ಮಾಡೋದಿಲ್ಲ ಅಂತ ಒಳಗ್ ಬರೋದಿಲ್ಲ ಅಂತೆ. ಹೋಗು, ಒಸಿ ಮೇಷ್ಟಿಗೆ ಹೇಳು. ನಮಸ್ಕಾರ ಬುದ್ಧಿ. ಇದೇನು ಇಷ್ಟೊತ್ತ ಬಂದ್ಬಿಟ್ರಿ? ಎಷ್ಟೇ ನಮ್ಮ ಮೈಕ್ಲೆಲ್ಲ ಊಟ ಮಾಡಿದ ಹಠ ಮಾಡ್ಕೊಂಡು ಕುಂತು ಬಿಟ್ಟಾರೆ. ನೀವಾರು ಬಂದು ಹೇಳಿ ಬುದ್ಧಿ. ಊಟ ಮಾಡದೆ ಕೂತಿದಾರ? ಯಾಕೆ ನೋಡಿದ್ರಾ? ಯಾರ ಬಾಯಲ್ಲೂ ಮಾತೇ ಹೊರಡ್ತಾ ಇಲ್ಲ. ಕಾರಣ ನೀವು ಮಾಡ್ತಾರೋ ತಪ್ಪು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೋಡಿ, ಇನ್ ಮೇಲಾದ್ರೂ ನಿಮ್ ಮಕ್ಕಳಿಗೋಸ್ಕರ ನೀವು ಕುಡಿಯೋದನ್ನ ಬಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಡಿ, ಮಕ್ಕಳು ಮೊದಲು ಊಟ ಮಾಡಿ ನಡಿ. ಬುದ್ಧರೆಲ್ಲ ಹೊಂಟಿದಾರಲ್ಲ, ಇವತ್ತು ಭಾನುವಾರ ಸ್ಕೂಲ್ ರಜಾ, ಹಾಗೆ ತಿರ್ಗಾಡ್ಕೊಂಬೋಣ ಅಂತ ಹೊರಟೆ. ಬಿಸಿಲು ಒಳ್ಳೇದು ಹೊಂಟು ಹೋಗಿದ್ದೇನು. ಓ ಬುಜಾರ, ಬನ್ನಿ ಬನ್ನಿ ಬನ್ನಿ. ಓ ಬೇಡ, ಬನ್ನಿ ಬನ್ನಿ ಬನ್ನಿ. ಓದೂರ ಬಂದ್ಬಿಟ್ಟಿದ್ಯಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ ಬಸವ, ಏನ ತೋಟ ನೋಡ್ಕೊಂಬರೋಣ ಬಾ. ಅಚ್ಚೇನಂತೆ ನಡೀರಾ ಬುಜಿ. ರಾಗಿ ಬೆಳೆ ಎಷ್ಟು ಸೊಂಪಾಗಿದೆ. ಅಯ್ಯೋ ಲಿಂಗಣ, ಉದೇ ಯಾಕಿಲ್ಲೆಲ್ಲ ಹೀಗ್ ತೆಕ್ಕಲ್ ಬಿಟ್ಟಿದ್ಯಾ? ಏನಾದ್ರೂ ಬೆಳೆ ಬೆಳಿಬಹುದಾಗಿತ್ತಲ್ಲ, ನೀರಿನ ಅನುಕೂಲ ಚೆನ್ನಾಗಿದೆ. ಅಯ್ಯೋ, ಆ ಬಾಳೆ ಜನ ತಗೊಂಡು ನೀರು ಮಳೆ ಗಿಡ ಬಂದ್ರೆ ಭತ್ತ ಹಾಕೋಣ ಅಂತ ಬಿಟ್ಕೊಂಡಿನಿ ಬುದಿ. ನೋಡು, ಭತ್ತ ಹಾಕೋದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಈ ನೀರಿನ ಅನುಕೂಲಕ್ಕೆ ನೀನೇನಾದ್ರು ತರಕಾರಿ ಬೆಳಿಬಹುದಾಗಿತ್ತಲ್ಲ. ವಿಚಾರ, ನಾನು ಏನೇನೋ ಕಾಟಿ ಪೋಟಿ ಮಾಡಿ ನೋಡ್ರೆ ಈ ಜಮೀನಾಗೆ ಭತ್ತ ಬಿಟ್ಟು ಬೆಳೆಯೋಣ ಕಟ್ಟಾಕಿಲ್ಲ ಅಂತೀನಿ. ಲಿಂಗಣ, ನೀವೊಂದು ಕೆಲಸ ಮಾಡು. ಈ ಗ್ರಾಮ ಸೇವಕರು ಅಂತ ಇರ್ತಾರಲ್ಲ, ಅವ್ರನ್ನ ಕರೆಸಿ ಈ ಭೂಮಿ ತೋರಿಸು. ಅವ್ರು ಬಂದು ಈ ಮಣ್ಣನ್ನು ಚೆನ್ನಾಗಿ ಪರೀಕ್ಷೆ ಮಾಡಿಸಿ ಯಾವ ತರ ವ್ಯವಸಾಯ ಮಾಡಿದ್ರೆ ಏನೇನ್ ಬೆಳೆ ಬೆಳೆಯೋದು ಸಾಧ್ಯ ಅನ್ನೋದು ಹೇಳ್ತಾರಪ್ಪ. ನಂಗೂ ಅಂತ ಹೇಳಿದ್ರು ಬುದ್ಧಿ. ಸರಿ, ತೋಟ ಬುದ್ಧಿ. ನೋಡು, ಈ ಕೆಲಸ ನೀನ್ ಬೇಗ ಮಾಡ್ಬೇಕು. ಆಗ್ಲಿ ಬುದ್ಧಿ, ನಾ ಬರ್ಲಾ? ನಿನ್ ಹೊಟ್ಟೆ ತಣ್ಣಗಿರ್ಲಿ. ಬರ್ತೀನಮ್ಮ. ಏನಣ್ಣ, ಹೊರೆ ಎತ್ಬೇಕೇನು? ಏನು ಗಾಡ ಹೋದ ಮೇಲೆ ಯಾರು ಬರ್ತಾರೆ, ಎಷ್ಟು ಬರ್ತದೆ? ಪರವಾಗಿಲ್ಲ ಬಿಡಿ. ಹಬ್ಬ ಹೋಗ್ತೀರಾ? ಹೋಗಿ ಮೇಷ್ಟೇ ಬರ್ತೇವೆ.
ಹಾಗಲ್ಲ, ಮೊದಲು ಅವನು ಹುಡುಗಿ ನೋಡಬೇಕು, ಒಪ್ಪಬೇಕು, ಆಮೇಲೆ ಮುಂದಿನ ವಿಚಾರ. ಸರಿ ಅಲ್ಲ, ನೀವೇನಾದ್ರೂ ವರದಕ್ಷಿಣೆ ವಿಚಾರದಲ್ಲಿ ಎಲ್ಲಿಯಾದ್ರೂ ಉಂಟೆ? ದೇವ್ರು ನಮ್ಮ ತಾನೇ ಏನು ಕಡಿಮೆ ಮಾಡಿದ್ದಾನೆ? ನಿಜ ಇರೋವನು ಒಬ್ಬ ಮಗ, ಅವನಿಂದ ಒಂದು ಕಿಲುಬು ಕಾಸಿನ ಆದಾಯ ನನಗೆ ಬೇಡ. ಅವನು ಗ್ರಹಚಾರವೋ ಇಲ್ಲ ನಮ್ಮ ಕರ್ಮವೋ ಅಲ್ಲ, ದೇಶವೆಲ್ಲ ತಾನೊಬ್ಬನೇ ಉದ್ಧಾರ ಮಾಡೋನ್ ಹಾಗೆ ಮೇಷ್ಟ್ರಿ ಕೆಲಸಕ್ಕೆ ಹೊರಟಿದಾನಲ್ಲ. ಎಲ್ರಿಗೂ ಅಂತ ಮನೋಭಾವನೆ ಬರಲ್ಲ, ಅದು ಅವ್ರು ದೊಡ್ಡ ಗುಣ. ಆಯ್ತು, ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ ಸಂಬಂಧ ಬೆಳೆಸೋ ಅವಕಾಶ ಕಲ್ಪಿಸ್ತೀವಿ. ಆಗ್ಲಿ, ವಿಚಾರ ತಿಳಿದು ಲೆಟ್ರ್ ಬರೀತೀನಿ. ದಯವಿಟ್ಟು ಮೊದಲ ಆ ಕೆಲಸ ನಾನು ಬರ್ತೀನಮ್ಮ. ನಮಸ್ಕಾರ. ಏನೇ ಇದು, ಬಂದವರಿಗೆಲ್ಲ ಜವಾಬ್ ಹೇಳೋದಾಗಿ ಹೋಗ್ಬಿಟ್ಟಿದೆ. ಅವನ್ ನೋಡಿದ್ರೆ ಯಾವ ವಿಚಾರ ತಿಳಿಸ್ತೀನಿ ಮರೆಯಲ್ಲಿ ಹಾಯವಾಗಿದ್ದು ಬಿಟ್ಟಿದ್ದಾನೆ. ಇನ್ನೇನ್ ರಜಾ ಬರ್ತಲ್ರಿ, ಬರ್ತಾನೆ ಬಿಡಿ. ಯಾಕೆ ಹೋಗಿದ್ರೆ? ಯಾಕೂ ಇಲ್ಲ, ನಿಮ್ಮನ್ನ ಒಂದು ವಿಷಯ ಕೇಳೋಣ ಅನ್ಕೊಂಡಿದ್ದೀನಿ. ಕೇಳ ಬುದ್ಧಿ? ಅದಕ್ಕೇನು, ಧಾರಾಳವಾಗಿ ಕೇಳಿ. ನೋಡಿ ನೋಡಿ, ಇನ್ನೊಂದಪ್ಪ ಹಿಂಗಂದ್ರೆ ನಿಮ್ ತವ ಮಾತಾಡಕ್ಕೆ ಇಲ್ಲ. ಅಂದ್ರೆ ಅದೇ ಕೇಳಿ ಗೀಳಿ ಅಂತಿರಲ್ಲ, ಆ ಮರು ಅದೆಲ್ಲ ಬೇಡ. ಕೇಳ್ದವ್ರಿ ಅಂದ್ರೆ ಸಾಕು. ಓ ಹಾಗಾ? ಸರಿ ಕೇಳಿ ಮತ್ತೆ. ಅದ ತಿರ್ಗಾ ಹಂಗೆ ಅಂತಿರಲ್ಲ. ತಪ್ಪಾಯ್ತು. ಸರಿ ಕೇಳ್ದವ್ರಿ, ಸರಿಯಾ? ಈಗ ಸರಿ ಆಯ್ತು. ಕೇಳ್ತೀನಿ ಬುದ್ಧಿ. ಆಮೇಲೆ ನಿನ್ನಂತವ್ರಿಗೆ ಇಂತ ಆಸೆ ಇರಬಾರ್ದು, ಹಂಗೆ ಹಿಂಗೆ ಅಂತ ಅನ್ಸಕ್ಕಲ್ಲ ತಾನೆ? ಗೌರಿ, ನೀನ್ ಎಂಥ ವಿಚಾರವೇ ಕೇಳಿದ್ರು ನಿನ್ನೆಂದೂ ಹಂಸಲ್ಲ. ಅದೇನ್ ಕೇಳ್ಗೌರಿ? ಮತ್ತೆ ಅದೇ ಬುದ್ಧಿ, ನಾನ್ ಕೇಳೋದೇನೋ ಕೇಳ್ತೀನಿ, ಆಮೇಲೆ ನಾನ್ ಹಿಂಗ್ ಕೇಳ್ದೆ ಅಂತ ಎಲ್ಲೂ ಹೇಳಕ್ಕಿಲ್ಲ ತಾನೆ? ಎಲ್ಲೂ ಹೇಳಲ್ಲ, ಇಲ್ಲೇ ಇಟ್ಕೊಂಡಿರ್ತೀನಿ. ಸರಿ ತಾನೆ? ಬುದ್ಧಿ, ನಮ್ಮಂತರ್ಗೆಲ್ಲ ಇಂತ ಆಸೆ ಇರಬಾರ್ದಾಗಿತ್ತು. ಆದ್ರೂ ನೀವು ನಮ್ಮೂರ್ ಬಂದ್ ಯಾಕಂತೂ ನನ್ನ ಆಸೆ ಜಾಸ್ತಿ ಆಗ್ಬಿಡ್ತು. ಬುದ್ಧಿ, ನೀವು ಅಷ್ಟು ಧೈರ್ಯ ಕೊಟ್ರೆ ಕೇಳ್ತೀನಿ ಬುದ್ಧಿ. ನೋಡು, ಮೊದ್ಲು ವಿಷಯ ಕೇಳು, ಆಮೇಲೆ ಏನ್ ಬೇಕಾದ್ರೂ ಹೇಳು. ಈಗ ಕೇಳ್ತೀನಿ ಬುದ್ಧಿ. ಅದೇ ನನ್ ತಮ್ಮ ನಿನ್ ತಮ್ಮ ನನ್ ತಮ್ಮ ನನ್ ಬಗ್ಗೆ ಏನಾದ್ರು ಹೇಳ್ದೇನು? ಆಹಾ, ನಿಮ್ಮಿಸ ಏನ್ ಹೇಳಿಲ್ಲ. ಅದೇ ನನ್ ತಮ್ಮ ಡಾಕ್ಟರ್ ಆಗ್ಬೇಕಾದ್ರೆ ಇನ್ನು 8 ವರ್ಷ ಓದ್ಬೇಕು ಬುದ್ಧಿ. ಅಮ್ಮಯ್ಯ, ಇಷ್ಟೇ ತಾನೇ ವಿಷಯ? ಯಾಕ್ ಬುದ್ಧಿ, ನನ್ ತಮ್ಮ ಡಾಕ್ಟರ್ ಆಗಕ್ಕಿಲ್ಲೇನು? ಅರೇ, ನಿನ್ ತಮ್ಮ ಅಗತ್ಯವಾಗಿ ಡಾಕ್ಟರ್ ಆಗ್ಬೋದು, ಆದ್ರೆ ಇನ್ನೂ 12 ವರ್ಷ ಓದ್ಬೇಕು. ಯವೋ ಇನ್ನ 12 ವರ್ಷ ಓದ್ಬೇಕಾ? ಅಯ್ಯಪ್ಪ, ಆಗಕ್ಕಲ್ಲ ಬಿಡು ಬುದ್ಧಿ. ಯಾಕೆ? ಎಲ್ಲಾರ ಉಂಟಾ? ಅಲ್ಲ ಬುದ್ಧಿ, 3-4 ವರ್ಷ ಅಂದ್ರೆ ಹೆಂಗಾರ ಮಾಡಿ ಓದ್ಸ್ಬಹುದು. 12 ವರ್ಷ ಅಂದ್ರೆ ಓದ್ಸೋಕಾಯ್ತದಾ? ಯಾಕಾಗಲ್ಲ ಗೌರಿ, ಕಾಲ ಹೀಗೆ ಇರುತ್ತೇನು? ನಾಳೆ ಒಳ್ಳೆ ಕಾಲ ಬರ್ಬೋದು. ಹೇಗಿದ್ರು ರಾಮು ಚೆನ್ನಾಗಿ ಓದ್ತಾನೆ, ಸರ್ಕಾರ ಸಹಾಯ ಮಾಡಿ ಓದಿಸ್ಬೋದು. ಹಂಗ ಬುದ್ಧಿ, ನೀವ್ ಹೇಳ್ದಂಗೆ ನಡೆದು ಬಿಟ್ರೆ ಈ ಪ್ರಪಂಚದಾಗೆ ನಂಗಿಂತ ಅದೃಷ್ಟವಂತರೇ ಇರಾಕಿಲ್ಲ ಬುದ್ಧಿ. ಗೌರಿ, ನನ್ ಕೇಳ್ದ ಹಾಗೆ ಈ ದೇವ್ರನ್ನು ಈ ವಿಚಾರ ಕೇಳ್ಬೋದಾಗಿತ್ತಲ್ಲ. ಈ ದೇವ್ರು ಹೇಳ್ಬಿಟ್ಮೇಕೆ ಆ ದೇವ್ರು ಹೇಳ್ದಂಗೆ. ಓ ಅದ್ ಸರಿ, ಇದೇ ನೀವು ತಿದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಲ್ಲ? ಅಯ್ಯೋ ಸಿದ್ದಿ, ವಿಷಯ ನಿಮ್ಗೆ ಹೇಳಿಲ್ವಲ್ಲ. ನೋಡಿ ಬುದ್ಧಿ, ನಮ್ಮ ಎಮ್ಮೆಗೆ ಯಾರೋ ಏನೋ ಮಾಡ್ಬಿಟ್ಟಿದ್ರು. 2 ಸಲ ಹಾಲು ಕೊಡ್ತಾ ಇದ್ದಿದ್ದು 2 ಪಾಲ್ ಹಾಲು ಕೊಡ್ತಾ ಇತ್ತು. ಅದಕ್ಕೆ ಅಕ್ಕೆ ಮಾಡ್ಕೊಂಡಿದ್ದೆ, ಅದನ್ನ ತೀರ್ಸೋಣ ಅಂತ ಬಂದೆ. ಹರಕೆ ಹೊತ್ಕೊಂಡ್ಮೇಲೆ ನಿಮ್ಮೆಮ್ಮೆ 2 ಸಲ ಹಾಲು ಕೊಡ್ತಾ ಇದ್ದೀನೋ? ಇನ್ನೇನ್ ಅನ್ಕೊಂಡ್ರಿ, ಅಕ್ಕೆ ಮಾಡ್ಕೊಂಡಿದ್ದೆ ತಡ, ಕಾಯಿಲೆ ಪಟಾಪಟ್. ಹಾಗಾದ್ರೆ ನಿಮ್ಮೂರ್ ದೇವರು ಯಾರೇನೇ ಹರಕೆ ಹೊತ್ಕೊಂಡ್ರು ನೆರವೇರಿಸ್ತಾನೆ ಅಂತ ಆಯ್ತು. ತೆಪ್ಪದಂಗೆ ನೆರವೇರ್ತಾನೆ. ಯಾಕ್ ಬುದ್ಧಿ, ನೀವೇನಾದ್ರೂ ಅರ್ಕೆ ಮಾಡ್ಕೊಂತೀರಾ? ಬೇಕಾದ್ರೆ ಅರ್ಕೆ ಮಾಡ್ಕೊಂಡ್ ನೋಡಿ, ಅದ್ರ ಫಲ ನಾಳಿಕೆನೆ ಗೊತ್ತಾಗ್ತೈತೆ. ನಾಳೆನೇ ಗೊತ್ತಾಗಿದ್ರು ಪರವಾಗಿಲ್ಲ, ನಿಧಾನವಾದ್ರೂ ನನ್ನ ಆಸೆ ನೆರವೇರಿಸ್ತಾನೆ ತಾನೆ? ತೆಪ್ಪದಂಗೆ ನೆರವೇರ್ತಾನೆ. ಖಂಡಿತ ನೆರವೇರಿಸ್ತಾನೆ ಅಂತೀಯಾ? ಖಂಡಿತ ನೆರವೇರ್ತಾನೆ. ಗೌರಿ,
ನಿನ್ ಜೊತೆ ಎಷ್ಟೊತ್ತು ಮಾತಾಡಿದ್ರು ಇನ್ನೂ ಮಾತಾಡ್ಸ್ಬೇಕು ಅನ್ಸುತ್ತೆ. ಯಾಕೆ ಹೊತ್ತೊಟ್ಟಾಗಿ ಪಟಪಟ ಅಂತ ಉದುರ್ತೀನಿ ಅಂತನಾ? ಬುದ್ಧಿ ಪ್ರಸಾದ ತಗೊಳ್ಳಿ. ಗೌರಿ, ಗೌರಿ, ಏನಮ್ಮ ಯಾಕೆ ಹೇಳ್ತಾ ಇದ್ದಿ? ಕುಂಕುಮ ಕುಂಕುಮ ಏನು? ಆ ಕುಂಕುಮ ಪ್ರಸಾದ ಹಣೆ ಇಟ್ಕೊಂಡೆ? ಏನು ಹೂ ನಿಲ್ಸ್ಕೊಂಡೆ? ಅಯ್ಯೋ, ನಂಗೆ ಅರ್ಥ ಆಗ್ತಿಲ್ಲ. ನಮಸ್ಕಾರ. ನಮಸ್ಕಾರ ಮಿಸ್ಟರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಂತೂ ರಾಜ್ಯದಲ್ಲಿ ಊರಿಗೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಹೌದು, ನಮ್ ತಂದೆ ತಾಯಿ ಜೊತೆಯಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಹಾಗೆ ನಮ್ ಕ್ಯಾಂಟೀನ್ ಸಾಮಾನು ಕೂಡ ತರಬೇಕಾಗಿದೆ. ಹೋಗಿದ್ ಬನ್ನಿ, ಆದ್ರೆ ರಜಾ ಮುಗಿಯೋರ್ಗು ಅಲ್ಲೇ ಇದ್ಬಿಡ್ಬೇಡಿ. ಇಲ್ಲಿ ನಾನು ಒಂಟಿಯಾಗಿ ಹೋಗ್ತೀನಿ, ತುಂಬಾ ಬೇಜಾರಾಗತ್ತೆ. ಬೇಜಾರಾಗೋಗಿದ್ರೆ ಬನ್ನಿ, ನಮ್ಮೂರ್ಗೆ ಹೋಗೋಣ. ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ ಮದುವೆಗೆ ಬರ್ಲೇಬೇಕಲ್ಲ. ಮದುವೆ ಒಂದ್ ವೇಳೆ ಇದೇ ಊರಲ್ಲಾದ್ರೆ? ಅರ್ಥ ಆಯ್ತು ಬಿಡಿ. ಮನೆ ತುಂಬಿಸ್ಕೊಳ್ಳೋಕೆ ಬಂದ್ರೆ ಆಯ್ತು. ಹಾಗೆ ಮಾಡಿ, ನಾ ಬರ್ತೀನಿ. ಒಳ್ಳೇದು, ನಮಸ್ಕಾರ. ಪೂಜ್ಯ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ನಾನು ಆರೋಗ್ಯವಾಗಿದ್ದೇನೆ. ನಾಳೆ ರಜಾದಲ್ಲಿ 4 ದಿನ. ಏನಾದ್ರಿ? ಏನ್ ಬರ್ದಿದ್ದಾನೆ? ಓದಿನ್ರಿ, ಓದಿ ಹೇಳಿ. ಓದಬೇಕಾ? ಓದ್ತೇನೆ. ನಾನು ನಿಮ್ಮ ಅಪ್ಪಣೆ ಇಲ್ಲದೆ ಮುಂದುವರೆದಕ್ಕೆ ಕ್ಷಮಿಸುವುದು. ನಾನಿಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂದ್ರೆ ಹುಡುಗಿ ಅಂತಸ್ತಿನಲ್ಲಿ ಸಮವಿಲ್ಲದಿದ್ದರೂ ನಡೆ, ನುಡಿ, ಗುಣ ಯಾವುದರಲ್ಲಿಯೂ ಕಮ್ಮಿ ಇಲ್ಲ. ನಗ್ತಾ ಇದೆಯೇನೆ? ಈ ವಿಷಯ ನಿನಗೆ ಸಂತೋಷವಲ್ಲವೇ? ಒಬ್ಬನೇ ಮಗ ಅಂತ ಮುದ್ದು ಮಾಡೋದಕ್ಕೆ ಸರಿಯಾಗಿ ಬರ್ತಿದ್ದ ನೋಡು. ಮುತ್ತಿನಂತ ಒಡವೆ ಮುತ್ತು ಹಳ್ಳಿಯ ಚೆಲುವೆ ಬಾಳ ಸುಗ್ಗಿಯಲಿ ಹಿಗ್ಗಿ ಮಿಂಚುತ್ತಾಳೆ. ಮುತ್ತು ಹಳ್ಳಿಯ ಚೆಲುವೆ ಮುಗಿಲಂಥ ಬದುಕಿಗೆ ತುಂಬು ಚಂದಿರನಂತೆ ನಲುಮೆ ನಂಬುಗೆಯ ಬೆಳಕ ಬೀರುತ್ತಾಳೆ ಮುತ್ತು ಹಳ್ಳಿಯ ಚೆಲುವೆ. ಹೆಸರು ಸಿರಿಗೌರಿ ನವಿಲಂತೆ ಗರಿಗೆದರಿ. ಹೆಸರು ಸಿರಿಗೌರಿ ನವಿಲಂತೆ ಗರಿಗೆದರಿ. ನನ್ನೆದೆಯ ಬನದಲ್ಲಿ ಕುಣಿಯುತ್ತಾಳೆ.
ಹೆಸರು ಸಿರಿಗೌರಿ ನವಿಲಂತೆ ಗರಿಗೆದರಿ ನನ್ನೆದೆಯ ಬನದಲ್ಲಿ ಕುಣಿಯುತ್ತಾಳೆ. ಹತ್ತು ಕಟ್ಟುವ ಕಡೆ ಮುತ್ತು ಕಟ್ಟುವ ಬಾರ ಎನ್ನುತ್ತ ನನಗೊಂದು ಕವನವೇ ಆಗುತ್ತಾಳೆ. ಮುತ್ತು ಹಳ್ಳಿಯ ಚೆಲುವೆ. ಅರೆ ತಿರುಗಿ ಸಾಕಿಬಿಟ್ನಲ್ಲಪ್ಪ. ನೀನ್ ಏನೇ ಹೇಳು ಪಟೇಲಪ್ಪ, ಮೂರನೇ ಕೈಗಿಲ್ದಿದ್ರೆ ಆಟ ಆಡ್ದ ಹಾಗೆ ಇರುವುದಿಲ್ಲಪ್ಪ. ಇದಕ್ ಮಾತ್ರನಾ ಯಾವ್ದಕ್ಕಾದ್ರೂ ಚೇರ್ಮನ್ ತೋಡಿಲ್ದಿರ ಚೆನ್ನಾಗಿ ಹಾಕಿಲ್ರ. ನಿಜ ನಿಜ ಹೇಳಿದ್ರಿ. ಅಲ್ಲ ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂದ್ರೆ ಅದು ಯಾವ ಜನ್ಮದ ನಂಟು, ನಮ್ಮ 3 ಜನರ ಸ್ನೇಹ ಆಹಾ ಆಹಾ ಆದರ್ಶಪ್ರಾಯವಾದದ್ದು. ನೀವ್ ಏನಾರು ಹೇಳಿ ಶಾನ್ಭಾಗಪ್ಪ, ಇಂಥ ಸ್ನೇಹ ಎಲ್ಲಾರ್ಗೂ ಸಿಗಾಕಿಲ್ರ. ಸಿಕ್ಕಿದ್ರು ಇಷ್ಟು ಶಾಶ್ವತವಾಗಿ ಉಳಿಯಾಕಿಲ್ರ. ಅದಕ್ಕೆಲ್ಲ ಹೊಂದಾಣಿಕೆ ಮನಸ್ಸಿರ್ಬೇಕು ಪಟೇಲಪ್ಪ. ಆಡಿ ಆಡಿ. ನಮಸ್ಕಾರ ಬುದ್ಧಿಯವರ. ಓಹೋ ಬಾರೋ ಚೆನ್ನ. ಏನೋ 4-5 ದಿವಸದಿಂದ ಕಾಣಿಸ್ಲಾ ಇಲ್ವಲ್ಲೋ? ಏನೋ ಕೆಲಸ ಹಚ್ಕೊಂಡ್ಬಿಟ್ಟವನೆ ಅಲ್ವಾ ಚೆನ್ನ? ಏನ್ ಕೆಲಸ ಬಿಡಿ ಬುದ್ಧಿ, ಯಾಕೋ ಹುಷಾರಿಲ್ಲ. ಏನು ಮೈಯಿಗೋ ಮನಸ್ಸಿಗೋ? ಸುಮ್ಕಿರಿ ಬುದ್ಧಿ. ಅಲ್ಲ ಅಲ್ಲ, ನಾನು ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ ನೀನ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿದ್ದಾಗೆ ಅಲ್ವೇ ಪಟೇಲಪ್ಪ? ಹೌದ್ರ ಬುದ್ಧಿ ಏನು ದಿವಸದಿಂದ ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬೇಕು ಅಂತ ಇವನು ಬುದ್ಧಿ. ಕೇಳಿದ್ರೆ ಏನಾದ್ರು ಅನ್ಕತ್ತೀರ ಅಂತ ಸುಮ್ಕಿವ್ನಿ ಬುದ್ಧಿ. ಕೇಳೋ ಕೇಳೋ, ನೀನು ಕೇಳೋದಕ್ಕೆ ನಾವೇನಾದ್ರೂ ಅನ್ಕೊಳ್ಳೋದು ಉಂಟೇನೋ? ಅಲ್ಲ ನಾನ್ ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ ನನ್ನ ಪಟೇಲ್ರ ಚೇರ್ಮನ್ರ ವಿಷಯದಲ್ಲಿ ನಿನಗೆ ಸ್ವಲ್ಪನೂ ಸಂಕೋಚನೆ ಬೇಡ. ನೀನೇನ್ ಕೇಳ್ಬೇಕು ಅಂತಿದ್ಯೋ ನಿಸ್ಸಂಕೋಚವಾಗಿ ಕೇಳೋ. ಏನಿಲ್ಲ ಬುದ್ಧಿ, ಅದೇ ನನ್ ಮದ್ವೆ ಇಸ್ಯ. ಏನು ಏನೋ ಭತ್ತ ಬೇಕೋ ದುಡ್ಡು ಬೇಕೋ ಏನ್ ಬೇಕೋ ಕೇಳ. ನಿಂಗ್ ಕೊಡೋದು ಯಾರು ಕೊಡೋದು? ಕೊಡೋದ್ ನೀವ್ ಕೊಡದ ಬೇರೆ ಇನ್ಯಾರು ಕೊಡ್ತಾರೆ ಬುದ್ಧಿ? ಅದೆಲ್ಲ ಕಣ್ ಬುದ್ಧಿ. ಮತ್ತಿನ್ನೇನು? ಓಹೋ ನಿಮ್ಮ ಮಾವನ್ನ ಒಪ್ಪಿಸ್ಬೇಕು ಅಂತ ತಾನೆ? ಅಯ್ಯೋ ಅದು ಅವಂದು ಏನ್ ತಂಟೆ ತಕರಾರಿಲ್ಲ ಕಣ್ ಬುದ್ಧಿ. ಈಗಂದ್ರೆ ಈಗ್ಲೇ ಬೇಕಾದ್ರೆ ದಾರಿ ಯಾರು ಕೊಟ್ಟು ಬಿಡ್ತಾನೆ. ಸರಿ ಮತ್ತೆ. ಅಲ್ಲ ಅಲ್ಲ, ನಾನ್ ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ ಒಂದು ಒಳ್ಳೆ ದಿನ ನೋಡ್ದ ಊದಿಸ್ತಾ ಅಷ್ಟು ಸುಲಭ ಆಯ್ಕಿಲ್ಲ ಕಣ್ ಬುದ್ಧಿ. ಆ ಗೌರಿ ಇನ್ನೂ ಒಸಿ ಹಂಗು ಹಿಂಗು ಅವಳೆ ಬುದ್ಧಿ. ಓಹೋ ಏನು ಹಾಗಾದ್ರೆ ಅವಳು ಇನ್ನೂ ನಿನ್ ದಾರಿಗೆ ಬರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ ಕಣ್ ಬುದ್ಧಿ, ನನ್ ಮುಖ ನೋಡಿದ್ರೆ ಸಾಕು ಸುಳಿದು ಬಿಡ್ತಾಳೆ ಬುದ್ಧಿ. ಹೆಂಗಾರ ಮಾಡಿ ನೀವು ಧೈರ್ಯ ಕೊಟ್ರೆ. ಅಲ್ವಾ ಜನ, ನಿನ್ ಸೋದರ ಮಾವನ ಮಗಳ ಮದುವೆ ಮಾಡ್ಕೊಳಕ್ಕೆ ಬೇರೆಯವ್ರು ಯಾಕೋ ಧೈರ್ಯ ಕೊಡ್ಬೇಕು? ಹಕ್ ನಿಂಗೈತೆ, ಅವಳು ಹೆಂಗೋ ಬೇರೆಯವ್ರ ಮದುವೆ ಮಾಡ್ಕೊತಾಳೆ. ಹೋಗೋಗ ಮದುವೆಗೆ ಏರ್ಪಾಟ್ ಮಾಡುವಾಗ ನಾವಿದೀವಿ. ನೀವ್ ಧೈರ್ಯ ಕೊಟ್ರೆ ಸಾಕು ಬುದ್ಧಿ, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಚೆನ್ನ ಆತ್ರಿಗೆ ಆಂಜನೇಯನಾಗ ಆಡಿದ್ರೆ ಏನೋ ಬಂತು ಪ್ರಯೋಜನ? ಅಲ್ಲ ನಾನ್ ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ ಚೇರ್ಮನ್ರು ಊರ್ನಲ್ಲಿಲ್ಲ, ಅವ್ರು ಊರಿಗೆ ಬರ್ಲಿ. ನಾಳೆ ನಿಮ್ ಮಾವನು ಕರ್ಕೊಂಬ, ಅದೇನು ಅಂತ ತೀರ್ಮಾನ ಮಾಡ್ಬಿಡೋಣ. ಸರಿ ಬುದ್ಧಿ. ಚೆನ್ನ ಬುದ್ಧಿ, ನಮ್ಮೊಳಗೆ ಹೇಳಿ 1-2 ಲೋಟ ಕಾಫಿ ಮಾಡ್ಕೊಳ್ಸಕ್ ಹೇಳ. ಹೇಳ್ದ ಬುದ್ಧಿ? ಸರಿ ಬುದ್ಧಿ. ಅಲ್ಲಯ್ಯ, ಅಂತಸ್ತಿನಲ್ಲಿ ಸಮ ಇಲ್ಲ ಅಂದ್ರು ಕುಲದಲ್ಲಿ ಆದ್ರೂ ನಮ್ಮೂರಾಗಿರೋದು ಬಿಡುವನಿಯ. ಏನೋ ಬುದ್ಧಿವಂತ, 4 ಜನಕ್ಕೆ ಉಪಕಾರ ಮಾಡ್ತೀಯ, ಒಳ್ಳೆ ಹೆಸರು ತರ್ತೀಯ ಅಂತ ತಿಳ್ಕೊಂಡಿದ್ದೆ. ಈಗ್ಲೂ ಅವನು ನಿಮಗೇನ್ ಕೆಟ್ಟ ಹೆಸರು ಅಂತ ಕೆಲಸ ಮಾಡಿಲ್ವಲ್ಲ. ನೋಡಿ, ಈ ವಿಚಾರ ಆ ಹುಡುಗಿ ಹತ್ರನಾಗ್ಲಿ ಅವಳ ತಂದೆ ಹತ್ರನಾಗ್ಲಿ ಇನ್ನೂ ಏನು ಮಾತಾಡಿಲ್ವಂತೆ. ಮೊದಲು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿದ್ರೆ. ಓಹೋ, ಇವನೇ ತೀರ್ಮಾನ ಮಾಡಿಕೊಂಡ್ರು ಸಂಬಂಧ ಅನ್ನೋ. ಇದನ್ನ ನನ್ನ ಒಪ್ಪಿಗೆ ಹಾಕ್ಬೇಕು. ತಾಯಿ ಮಗ ಒಂದಾಗಿರುವಾಗ ನೋಡಯ್ಯ, ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ರಾಜು, ರಾಜು, ಏನು ಇದು? ಮೊದಲನೇ ಬಸ್ ಹೋಗ್ಬೇಕು ಅಂದವನು ಇನ್ನೂ ಮಲಗಿದ್ದೀಯಲ್ಲಪ್ಪ. ಈಗ ಹೊರಡ್ತೀನಮ್ಮ. ಅಮ್ಮ, ಏನಪ್ಪ ಅದು?
ಬೆಳಗಾದ್ಮೇಲೆ ಬಿದ್ದ ಕನಸು ನಿಜವಾಗುತ್ತೋ ಸುಳ್ಳಾಗುತ್ತೋ ಅಮ್ಮ? ಅಕ್ಕ, ಮೇಷ್ಟ್ರಿನ್ನು ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಸರಿ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗ್ಬಿಟ್ ಬಾ. ಸರಿ ಕಣಕ್ಕ. ರಾಮು, ಮೇಷ್ಟ್ರು ಬಂದಿದ್ರೇನು? ಇಲ್ಲಕ್ಕ. ರಾಮು, ಬೇಗ ಹೋಗಿ ಮ್ಯಾಕ್ಸಿಗೆ ಹಾಲು ಕೊಟ್ಬಿಟ್ಟು ಬರ್ತೀಯಾ? ರಾತ್ರಿ ಮನೆಗೆ ಎಷ್ಟೊತ್ತು ಬಂದ್ರೋ ಏನೋ, ಊಟ ಮಾಡಿದ್ರೋ ಇಲ್ವೋ. ಬೇಗ ಹೋಗುತ್ತಾ? ಸರಿ ಅಕ್ಕ. ಮಿಸ್ಟರ್, ಯಾಕೆ ಮಿಸ್ಟರ್ ಹೇಗಿದ್ದೀರಾ? ಏನಾಯ್ತು ಮಿಸ್ಟರ್? ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ, ಜ್ವರ ಬಂದ್ಬಿಟ್ಟಿದ್ಯಲ್ಲಪ್ಪ. ನೋಡು, ಬೇಗ ಹಾಲು ಸ್ವಲ್ಪ ಬಿಸಿ ಮಾಡು. ಹೋಗು. ಮೇಷ್ಟ್ರೆ, ನಿನ್ನೆ ಸಾಯಂಕಾಲನೇ ಊರಿಗೆ ಬಂದ್ರಂತಲ್ಲ, ಮನೆ ಕಡೆ ಕಾಣ್ಲಿಲ್ಲ, ಎಲ್ಲಿಗೆ ಹೋಗ್ಬಿಟ್ಟಿದ್ರಿ?
ಅಕ್ಕ ಅಕ್ಕ ಮೇಷ್ಟ್ರು ರಾತ್ರಿ ಎಲ್ಲ ಮನೆಗೆ ಬಂದಿರ್ಲಿಲ್ವಂತೆ, ಈಗ ತಾನೇ ಬಂದವ್ರೆ. ತುಂಬಾ ಜ್ವರ ಬಂದ್ಬಿಟ್ಟಿದೆ ಕಣಕ್ಕ. ಗೌರಿ ಎಲ್ಗೋಯ್ತಿದ್ಯಮ್ಮಿ? ಅಯ್ಯೋ ಪಾಪ, ಮೇಷ್ಟ್ರಿಗೆ ಜ್ವರ ಬಂದೈತಂತೆ. ಮೇಸ್ಟ್ರಿಗೆ ಜ್ವರ ಬಂದೈತಂತ? ಅವನು ಜ್ವರ ಬಂದ್ರೆ ನಿನ್ಗೇನಾಗ್ಬೇಕಾಗೈತೆ? ಮೇಷ್ಟ್ರೆ ಮೇಷ್ಟ್ರೆ, ಒಂಚೂರು ಕಾಫಿ ಕುಡೀರಿ ಮೇಷ್ಟ್ರೆ, ಸ್ವಲ್ಪ. ಮೇಷ್ಟ್ರೆ ಮೇಷ್ಟ್ರೆ ಮೇಷ್ಟ್ರೆ, ಸ್ವಲ್ಪ ಕಾಫಿ ತಗೊಳ್ಳಿ ಪ್ಲೀಸ್. ಕೊಡಿ. ನೀವು ನಮ್ಮೂರ್ ಬಂದು ಹೊಸರಲ್ಲೇ ನಿಮ್ಗೆ ಹೇಳಿದೆ, ಆರಂಭದಲ್ಲಿ ನಿಮ್ಗಿರೋ ಉತ್ಸಾಹ, ಕಾರ್ಯದೀಕ್ಷೆ ಕಡೆಯ ತನಕ ಏಕ ರೀತಿಯಲ್ಲಿರ್ಬೇಕು ಅಂತ. ನೀವು ಅದನ್ನ ಮರಿತಾ ಇದ್ದೀರಾ. ನನ್ನ ಜೀವನದಲ್ಲಿ ನಾನು ನೆನೆಸಿದ್ದೇ ಒಂದು, ಅದು ನಡೆದದ್ದೇ ಒಂದು. ನೋ ನೋ, ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಋಣಾನುಬಂಧರೂಪೇಣ ಪಶು ಪತ್ನಿ ಸುತ ಆಲಯ. ನಡೆದದನ್ನೆಲ್ಲ ಮರ್ತುಬಿಟ್ಟು ಕರ್ತವ್ಯದ ಕಡೆ ಗಮನ ಕೊಡಿ ಪ್ಲೀಸ್. ನೋಡಿ, ನೀವೆಲ್ಲರೂ ತಿಂಡಿ ತಿನ್ಕೊಂಡು ಮನೆಗೆ ಹೋಗ್ಬೇಕು. ನೀವು ದಿನ ತಿಂಡಿ ಮಾಡ್ತೀರಾ? ನೀನ್ ದಿನ ತಿಂಡಿ ತಿನ್ನಕ್ ಬರ್ತೀಯಾ? ಮಾಡ್ತೀನಿ. ಎಣ್ಣೆ ಡಬ್ಬನೇ ಕಾಣ್ತಾ ಇಲ್ಲ. ಎಣ್ಣೆ ಡಬ್ಬ ಕಾಣ್ತಾ ಇಲ್ವಾ? ಏನಾಯ್ತು? ಈ ಡಬ್ಬ ನಮ್ಮನೇಲಿತ್ತು. ನಿಮ್ಮನೇಲಿತ್ತು? ಇನ್ನೂ 2-3 ಇದೆ ಮಿಸ್ಟ್ರೆ. ನಿಮ್ಮನೆಗೆ ಯಾಕೆ ಬಂತು? ಇವ್ರ ಅಪ್ಪ ಸಾಲ್ಬೊಬ್ರು ಇಂಥ ಕೆಲಸದಲ್ಲೆಲ್ಲ ಬಹಳ ಬುದ್ಧಿವಂತರು ಮಿಸ್ಟ್ರೆ. ನೀನ್ ಚಿಕ್ಕ ಹುಡುಗ, ಇಂಥ ವಿಷಯದಲ್ಲೆಲ್ಲ ನೀನ್ ಮಾತಾಡಬಾರ್ದು. ಅಂದ ಇಸ್ಯ ತಗಬೇಡಿ. ಬೇಡ್ರ, ಯಾಕೋ ಕೆಮ್ಮಲ ಐತ್ರ. ಅಂದಂಗೆ ಸಾನ್ವಗಪ್ಪ ಇಷ್ಟೊತ್ತಾಯ್ತು ಬರ್ಲಿಲ್ವಲ್ಲ? ಇಷ್ಟೊಂದೆಲ್ಲ ಇಳಿಬೇಕಲ್ಲ. ನಮಸ್ಕಾರ ನಮಸ್ಕಾರ ಚೇರ್ಮನ್ರಿಗೆ. ಓಹೋ, ಬರ್ಬೇಕು ಸಾನ್ವಗಪ್ಪ, ಬರ್ಬೇಕು. ನಿಮ್ ವಿಷಯನೇ ಮಾತಾಡ್ತಾ ಕೂತಿದ್ದು. ಅಂದಂಗೆ ನನ್ನ ಇಸ್ಕೂಲ್ ಅಂತಾವ ಜನರು ನಿನ್ ಬಗ್ಗೆ ಏನೇನೋ ಮಾತಾಡ್ಕೊಳ್ತಾ ಇದ್ರಂತೆ. ಏನ್ ವಿಶೇಷ? ಮಾತಾಡ್ಕೊಳ್ಳುವಾಗ ಮಾಡಕ್ ಒಬ್ನು ಇರುವಾಗ ಮಾತಾಡ್ಕೊಳ್ತಲ್ಲಿ ಏನ್ರಿ ಮಾಡ್ತಾರೆ? ನಾವು ಹೀಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ಮಾತಾಡೋದೇನ್ರಿ ಬಂತು? ನಮ್ಮನ್ನ ಈ ಊರ್ನೇ ಬಿಡಿಸ್ಬಿಡ್ತಾರೆ. ಅಲ್ಲ, ನಾನ್ ಯಾಕೆ ಹೀಗೆ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಚೂಚುಟಿ ಆಗಿಲ್ತೀನಿ ಕತ್ತಿದೀನಿ ಅಂತ ಆ ಊರ್ನಲ್ಲೆಲ್ಲ ಪುಕಾರ್ ಹುಟ್ಟಿಸ್ಬಿಟ್ಟಿದಾನಲ್ಲ ಆ ಪರಮೇಶ್ರು, ಇನ್ನೇನ್ ತಾನೇ ಮಾಡೋದಕ್ಕೆ ಹೇಳ್ಸದಿಲ್ರಿ. ಅಂದ ಇಶ್ಯ ಸ್ವಾಮಿ, ಇನ್ಮ್ಯಾಗ ನಾವು ಉದಾಸೀನ ಮಾಡಕ್ಕಿಲ್ರ. ಇವತ್ ಅವ್ರಗ, ನಾಳೆ ನಮಗ. ಆ ಮೇಷ್ಟ್ರು ಊರಾಗಿರೋ ಗಂಟ ನಮಗ ಅಪಾಯ ತಪ್ಪುದಲ್ರ. ಹೆಂಗಾದ್ರ ಮಾಡಿ ಅವ ಊರ್ ಬಿಡ್ಸಕ ಉಪಾಯ ಮಾಡ್ಬೇಕ್ರ. ಅಲ್ರಪ್ಪ, ಅವ್ನ್ ಊರ್ ಬಿಡ್ಸೋದು ಅಷ್ಟು ಸುಲಭ ಕೆಲಸ ಅನ್ಕೊಂಡ್ಬಿಟ್ಟ. ಅವ್ನ್ ವರ್ಗ ಮಾಡಿಸ್ಬೇಕಾದ್ರೂ ಏನಾದ್ರೂ ಕಾರಣ ಬೇಡ. ಅಯ್ಯೋ ಬಿಡಿ, ನಾವು 3 ಜನ ಘಟಾನುಘಟಿಗಳು ಈ ಊರಿನಲ್ಲಿ ಇದ್ಕೊಂಡು ಒಬ್ಬ ಪರಮೇಶ್ವರನ ವರ್ಗ ಮಾಡೋದು ಕಾರಣ ಹುಡುಕ್ಲಿಲ್ಲ ಅಂದ್ರೆ ಏನ್ರಿ? ಏನಾದ್ರೂ ಹುಡುಕದ ಅಷ್ಟದ. ಆವೇನ್ ವರ್ಗ ಮಾಡ್ಸೋದ್ ಈಟೊಂದ್ ಮಾತಾಡ್ಬೇಕಾಗಿಲ್ರ. ನಾವು ಮಾಡ್ಬೇಕಾದ್ರೆ ಇಷ್ಟಿಯಾ? ಅದೇನ್ ಮಾಡ್ಬೇಕು ಅಂತ ಇದ್ಯಾ ಪಟೇಲ, ಹೇಳ್ಬಿಡು. ಮಾಡವ, ಅವ್ರು ಹೇಳೋದೇನ್ರಿ? ಈ ಊರು ಅಂದ್ರೆ ಆ ಮೇಸ್ಟ್ರಿಗೆ ಭಯ ಹುಡ್ಸೋಗ್ ಮಾಡ್ಬೇಕು ಅಂತ ಅಲ್ವೇ? ಹೌದ್ರ? ಈಗ ನಾನು ಹೇಳೋದೇನು ಅಂದ್ರೆ, ಪಟ್ಲಕ್ಕೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ 300-400 ರೂಪಾಯಿ ಲಂಚ ಕೊಟ್ರೆ ನಮ್ಮ ಕೆಲಸ ಸಲೀಸಾಗುತ್ತೆ ಅಂತ. ಶಾಂತಪ್ಪ, ನನ್ಗೆ ಯಾಕೋ ಈ ಕೆಲಸ ಕಷ್ಟ ಅಂತ ಕಾಣಿಸ್ತೈತಿ. ಹೇಳ್ರಿ, ಏನ್ರಿ ನೀವು ಮಾತಾಡ್ತಾ ಇರೋದು? ಅಲ್ರಿ, ಮಾಮೂಲಿ ಕೊಟ್ಟ ಮೇಲೂ ನಮ್ಮ ಕೆಲಸ ಆಗೋದಿಲ್ಲ ಅಂದ್ರೆ ಅರ್ಥವೇನ್ರಿ? ನೀವು ಸುಮ್ನೆ ನನ್ ಜೊತೆಗೆ ಬನ್ನಿ. ಇನ್ಸ್ಪೆಕ್ಟರ್ ಅಲ್ದವರು ಡಿವೋರ್ಸ್ ಸಾಹೇಬ್ರವರೆಗೂ ನೋಡ 6-3 ಆಗ್ಲಿ 3-6 ಆಗ್ಲಿ ಏನಾದ್ರೂ ಮಾಡಿ ಈ ಊರಿನಿಂದ ಆ ಮನುಷ್ಯನ ವರ್ಗಾಯಿಸ್ಲೇಬೇಕ್ರಿ. ಅಲ್ಲ ಅಲ್ಲ, ನಾನು ಯಾಕೆ ಈಗ ಹೇಳಕ್ಕೆ ಬಂದೆ ಅಂದ್ರೆ, ಆಮೇಲೆ ಏಟು ದಿನದಿಂದ ಹೆಂಗಾಯ್ತು ಮುಟ್ಟಾಳ? 8 ದಿವಸದಿಂದ ಹೆಂಗಿದೆ ಬುದ್ಧಿ? ಏನ್ 8 ದಿನದಿಂದ ದನ ಕಾಯ್ತಿದ್ದೇನಲ್ಲಿ? ನಿಮ್ಮನ್ನ ಕಾಯ್ತಾ ಇದ್ದೆ.
ಕೈಲಿ ಕಾಸು ನಿಮ್ಮನ್ನ ಹೆಂಗ್ ಕರ್ಸಕ್ಕಾಯ್ತದೆ ಹೇಳಿ. ಸರಿ, ಈಗ ಎಷ್ಟು ಸರ್ ಮಾಡ್ಕೊಂಡಿದ್ದೀರಿ ದುಡ್ಡು? ನಾನು ಏನೇನೋ ಮಾಡಿದೆ ಬುದ್ಧಿ, ಯಾವುದು ದೊರಕಿಲ್ಲ ಬುದ್ಧಿ. ಎಲ್ಲ ಸರ್ವದ ಮೇಲೆ ಹೇಳಿ ಕಳಿಸಿ ಬರ್ತೀನಿ. ಕಾಲು ಬಿಡ್ತೀನಿ ಬುದ್ಧಿ, ಹೆಂಗಾರ ಕಾಪಾಡಿ. ಕಾಲು ಹಿಡ್ಕೊಂಡ್ರೆ ನಾನು ಕರಗ್ ಬಿಡ್ತೀನ? ಅದೆಲ್ಲ ಆಗಾಕಿಲ್ಲ. ಮೊದಲು ದುಡ್ಡು ಬಿಚ್ಚಿ ಆಮೇಲೆ ಔಷಧಿ ಇಚ್ಚಿರೋದು ಬಾಯಿ ಬಿಡ್ತೀನಿ. ಕಾಣ್ಬಿಡು. ಪಂಡಿತ್ರೆ, ನಾನ್ ದುಡ್ಡು ಕೊಡ್ತೀನಿ, ಹುಡುಗನಿಗೆ ಔಷಧಿ ಕೊಟ್ಟು ವಾಸಿ ಮಾಡಿ ಕೊಡು. ಯಾರಾದ್ರೇನು ನನ್ ದುಡ್ಡು ಬಂದಿದ್ದೊಂದು ಇದ್ಯಾಕೆ 5 ರೂಪಾಯಿ? ಇದು ಹಳೆ ಪಠ್ಯ ಹೇಳ್ತಾ. ಇದನ್ನ ವಾಸಿ ಮಾಡಕ್ಕೆ 3 ದಿನ ಹಗಲು ರಾತ್ರಿ ನನ್ ಜೀವ ತೇಯ್ಬೇಕಾಯ್ತದೆ ಗೊತ್ತಾ? ಬರೀ ಔಷಧಿಗೆ 20 ಆಯ್ತದೆ. ಯಾಕೆ 20 ಕೊಟ್ಟಿದ್ದೀನಿ, ಬಿಡಿಸ್ಕೊಂಡು. ಬುದ್ಧಿ, ನೀವೇನಾರ ಹೇಳಿ ಬುದ್ಧಿ, ಈ ವರ್ಷ ಮಾವನ್ ತೋಪ್ನ ನೀವು ಬರೀ ಅಗ್ವಾ ಕೊಟ್ಬಿಟ್ರಿ ಕಂಬುದ್ದಿ. ನಿಜ ಹೇಳ್ದೆ ಕಣೋ ಚೆನ್ನ. ಯಾಕೋ ಈ ವರ್ಷ ನನ್ನ ಗ್ರಹಮಾನಗಳೇ ಚೆನ್ನಾಗಿಲ್ಲ ಕಣೋ. ಅಲ್ಲ, ನಾನ್ ಯಾಕಪ್ಪ ಹೇಳಕ್ಕೆ ಬಂದೆ ಅಂದ್ರೆ, ಆ ಜುಜುಬಿ ಮೇಷ್ಟ್ರು ಸ್ಕೂಲ್ ಹತ್ರ 10 ಜನಗಳ ಎದುರಿಗೆ ನನ್ನ ಮರ್ಯಾದನ 3 ಕಾಸು ಮಾಡ್ಬಿಟ್ಟಂತಲೋ ಚೆನ್ನ. ವಿಷಯ ನೆನೆಸ್ಕೊಂಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬೆಂಕಿ ಹಾಕ್ತಾ ಬುದ್ಧಿ. ನೀವ್ ಹಿಂಗೆ ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ. ಬರೀ 10 ಜನ ಎದುರಿಗೇನ್ ಬುದ್ಧಿ, ಈ ಸುತ್ತಮುತ್ತಗೂ ಇರೋ 10 ಹಳ್ಳಿಲೂ ನಿಮ್ ಮರ್ವಾದಿಲ್ದ ಮಾಡಾಕ್ ಬಿಡ್ತಾನೆ ಬುದ್ಧಿ, ಮರ್ವಾದಿಲ್ದ ಮಾಡಾಕ್ ಬಿಡ್ತಾನೆ. ಅಲ್ಲ ಬುದ್ಧಿ, ನಿಮ್ ಮಗನ ಕೈಲೇ ಎಣ್ಣೆ ಡಬ್ಬ ಹೊತ್ತಿಸ್ಕೊಂಡು ತರ್ಬೇಕಾದವನು ಇನ್ನೇನ್ ಮಾಡಕ್ಕೆ ಎಸಕ್ಕಿಲ್ಲ ಬುದ್ಧಿ ಅವನು. ಚೆನ್ನ, ಇದೆಲ್ಲ ನೋಡಿದ್ರೆ ಅವ್ನು ಏನೋ ಮಾಟ ಮಾಡಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ ಕಣೋ. ಇಲ್ಲ ಅಂದ್ರೆ ನಮ್ಮೂರಿನ ಜನಗಳು ಕುರಿಗಳು ಬಲೆ ಬಿದ್ದಾಗ ಅವನು ಬಲೆಗೆ ಬೀಳೋದು ಅಂದ್ರೆ ಅರ್ಥವೇನೋ ಚೆನ್ನ? ಹೀಗಾದ್ರೆ ಹೇಗೋ ನಾವು ಮುಂದೆ ತಲೆ ಎತ್ಕೊಂಡು ತಿರ್ಗಾಡೋದು ಅಂತ. ಸುಮ್ಕಿರಿ ಬುದ್ಧಿ, ನೀವು ತಲೆ ಎತ್ಕೊಂಡು ತಿರ್ಗೋದ್ ಹಂಗಿರ್ಲಿ. ನೀವು ಅವನು ಮಟ್ಟ ಹಾಕ್ಲಿಲ್ಲ, ನಾವ್ ಇವ್ರನ್ನ ಬದುಕಂಗೆ ಇಲ್ಲ ಬುದ್ಧಿ, ಬದುಕಂಗೆ ಇಲ್ಲ. ನನಗೂ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಚೆನ್ನ. ಅಲ್ಲ, ಊರಿನ ಜನಗಳೆಲ್ಲ ಅವನ ಕಡೆ ಇದ್ದಾರೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವನಿಗೆ ಊರಿನ ಜನ ನಮ್ಮ ಮೇಲೆ ತಿರುಗಿಬಿಡ್ತಾರೋ ಅಂತ ಭಯ ಅಷ್ಟೇ. ನೀವ್ ಒಳ್ಳೆ ಚಂದ ಕೇಳಿದ್ರಿ ಬುದ್ಧಿ. ಹಂಗನ್ಬಿಟ್ಟು ಕೈ ಕಟ್ಕೊಂಡು ಸುಮ್ಕೆ ಕೂತ್ಕೊಳಕಾಯ್ತದ ಬುದ್ಧಿ? ನಿಮ್ಗೆ ಯಾಕ ಬುದ್ಧಿ? ಹಿಂಗ್ ಮಾಡು ಅಂತ ಹೇಳಿ ಆಮೇಲೆ ನೋಡಿ ಈ ಚೆನ್ನನ್ ತಡಕಾವ. ಅಕ್ಕಪಕ್ಕದ ಮನೆಯವ್ರಿಗೂ ಆ ಮೇಸ್ಟ್ರು ಹೇಳ್ದೆ ಕೇಳ್ದೆ ಇವ್ರು ಖಾಲಿ ಮಾಡ್ಲಿಲ್ಲ. ನನ್ನ ಹೆಸರು ಚೆನ್ನೆ ಅಲ್ಲ ಬುದ್ಧಿ, ಚೆನ್ನೆ ಅಲ್ಲ. ಚೆನ್ನ, ನೀನ್ ಹಾಗೆ ಮಾಡ್ತೀಯ ಅಂತ ನನಗೆ ಭರವಸೆ ಇದೆ ಕಣೋ. ಆದ್ರೂ ನಾನ್ ಯಾಕಪ್ಪ ಹೇಳಕ್ ಬಂದೆ ಅಂದ್ರೆ, ನನ್ನ ಮಾತು ಕೇಳ್ಕೊಂಡು ನೀನೇನಾದ್ರೂ ಯದ್ವಾ ತದ್ವಾ ಮಾಡ್ಬಿಟ್ಟು ನಿನಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ. ಬಿಡ್ಬಿಡಿ ಬುದ್ಧಿ, ನಿಮ್ಮನ್ನ ತಿನ್ಕೊಂಡು ಬೆಳಿತಾ ಇರೋ ದೇಹ ಇದು. ನನ್ನ ಯೋಚನೆ ಬಿಟ್ಬಿಡಿ. ನಿಮ್ಗೆ ಅವಮಾನ ಆಯ್ತಾ ಇದ್ರೆ ಕೇಳ್ಕೊಂಡು ಸುಮ್ಕೆ ಕೂತ್ಕೊಳ್ಳ ಬುದ್ಧಿ. ಬುದ್ಧಿ, ನೀವೊತ್ತಿ ಹಿಕ್ಮತ್ ಮಾಡಿ ನಂಗೊತ್ತಿ ಕುಮ್ಮಕ್ ಕೊಡಿ. ಆಮ್ಯಾಕ್ ನೋಡಿ ಬುದ್ಧಿ, ಆ ಮೇಷು ಪತ್ತೆ ಇಲ್ದಂಗ್ ಮಾಡಾಕ್ ಬಿಡ್ತೀನಿ ಬುದ್ಧಿ, ಪತ್ತೆ ಇಲ್ದಂಗ್ ಮಾಡಾಕ್ ಬಿಡ್ತೀನಿ. ಚೆನ್ನ, ನೀನ್ ಇಷ್ಟ ಹೇಳಿದ್ಮೇಲೆ ನನಗೂ ಧೈರ್ಯ ಬರ್ತಾ ಇದೆ ಕಣೋ. ನೋಡ್ತಾ ಇರೋ ಅವನಿಗೇನ್ ಮಾಡ್ತೀನಿ ಅಂತ. ಬುದ್ಧಿ, ಹಂಗೊತ್ತಿ ಧೈರ್ಯ ತಗೊಳ್ಳಿ. ಏನ್ ಹುಡುಗಾಟ ಅನ್ಕೊಂಡ್ಬಿಟ್ಟವನು ಅವನು. ಹುಲಿ ಮೇಕಾ ಬುದ್ಧಿ, ಬೆಕ್ಕನ್ ಚೆಲ್ಲಾಟ ಮಾಡ್ತಾನೋ ಆಡ್ಲಿ. ಪಾಲ ಪಾಲ ಕತ್ತರಿಸ್ಬಿಡ್ತೀನಿ. ಕತ್ತರಿಸ್ಬೇಕ್ರಾ ಬುದ್ಧಿ? ಊರ್ನಾಗಿರೋ ಐಕ್ಲೆಲ್ಲ ಚೋಟದ ಮೇಷ್ಟ್ರಿಂದ ತಿರುಗ್ತಾವ್ರೆ. ಸಾಲದಕ್ಕೆ ರಾಜಕೀಯ ಬೇರೆ ಮಾಡಕ್ ಹೊಂಟ್ಬಿಟ್ಟವನೆ. ರಾಜಕೀಯ ಮಾಡ್ತಾವನು. ಮಾಡ್ಲಿ ಮಾಡ್ಲಿ, ನಮ್ಮ ನಿಜ ರೂಪ ಇನ್ನೂ ಏನು ಅಂತ ಅವನಿಗೆ ಗೊತ್ತಾ ಇಲ್ಲ. ತೋರಿಸ್ತೀನಿ, ನೋಡ್ತಾ ಇರೋ. ಕಾರಣ ಇಷ್ಟೇ, ನಮ್ಮೂರ್ನ ಸ್ಕೂಲ್ ಕಟ್ಟಡಕ್ಕೋಸ್ಕರ ನಾವೆಲ್ಲರೂ ಸೇರಿ ಹೇಗಾದ್ರೂ ಮಾಡಿ 3,000 ರೂಪಾಯಿ ಜಮಾಯಿಸ್ಕೊಂಡ್ರೆ ಸರ್ಕಾರದವರು 7,000 ರೂಪಾಯಿ ಗ್ರಾಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ಮೇಷ್ಟ್ರೆ, ನೀವೆಷ್ಟು ಹೇಳಿದ್ರು ಅಷ್ಟೇ. ಪಾಪ ಇವ್ರಿಗೆಲ್ಲ ಕೊಡ್ಬೇಕು ಅನ್ನೋ ಮನಸ್ಸಿದೆ, ಆದ್ರೆ ಶಕ್ತಿ ಇಲ್ಲ. ಹೀಗ್ ಮಾಡ, ಹೇಗೂ ನಾಳೆ ಶಿವರಾತ್ರಿಗೆ ಜಾತ್ರೆ ಸೇರುತ್ತೆ. ಅಕ್ಕಪಕ್ಕದ ಹಳ್ಳಿ ಜನ ಎಲ್ಲ ಬಂದು ಸೇರ್ತಾರೆ. ಹಾಗೆ ನೀವು ನಿಂತು 4 ಮಾತು ಹೇಳಿ, ನಾವೆಲ್ಲ ಸೇರಿ ಭಿಕ್ಷೆ ಎತ್ತಾದ್ರೂ ಸರಿ, ನಾವು ಬೇಕಾದ ಹಣ ನಾವು ಸೇರಿಸ್ಕೊಳ್ಳೋಣ. ಏನಪ್ಪ? ಹಾಗೆ ಮಾಡೋಣ. ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಸರಿ. ಅರಳಿದ
ಆತ್ಮೀಯ ಬಾಂಧವರೇ, ಈ ನಮ್ಮ ಹಳ್ಳಿಲಿ ಶಾಲೆಗೆ ಸರಿಯಾದ ಕಟ್ಟಡ ಇಲ್ಲದೆ ಎಷ್ಟು ತೊಂದರೆ ಆಗಿದೆ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದವರು ಸಹಾಯ ಮಾಡಕ್ ಮುಂದೆ ಬಂದಿದ್ದಾರೆ. ಆದ್ರಿಂದ ತಾವೆಲ್ಲರೂ ತಮ್ಮ ಶಕ್ತಾನುಸಾರ ಧನ ಸಹಾಯ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಷ್ಟಿದೆ ಮೆಟ್ಸ್ ಇದು? ಅದು 2000, ಇದು 750. 750, ಇದೊಂದು 30, 780, 82, 84, 86, 88, 2788, ಇದೊಂದು ₹1.65. ಶ್ರಮ ಸಾರ್ಥಕವಾಯ್ತು. ತಗೊಳ್ಳಿ. ನನ್ನ ಹತ್ರ ಯಾಕೆ? ನೀವೇ ಇಟ್ಕೊಳ್ಳಿ. ನಿಮ್ಮ ಹತ್ರ ಇರ್ಬೇಕು ಮೆಟ್ಸ್ ಇದು. ತಗೊಳ್ಳಿ ನೀವು. ಸರಿ, ನಾ ಬರ್ತೀನಿ. ನಡ್ರಿ, ಗೊತ್ತಾಯ್ತು. ಗೌರಿ, 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 ತಪ್ಪು ಮಾಡ್ಬಿಟ್ಟೆ ಗೌರಿ. ಯಾವ್ದೋ ಮಾತು ಕೇಳ್ಕೊಂಡು ಮೇಷ್ಟ್ರನ್ನ ಹೊಡೆದ್ಬಿಟ್ಟೆ. ಮೇಷ್ಟ್ರನ್ನ ಹೊಡೆದು ಬಿಟ್ರ? ಹೌದು ಗೌರಿ, ನಾವು ನೋಡ್ದಿದ್ದು ಮೇಷ್ಟ್ರು ನೋಡ್ಬಿಟ್ಟು ಇಷ್ಟೊತ್ತಾಗ್ಲಿ ಜನ ಸೇರ್ಕೊಂಡ್ಬಿಟ್ಟಿರ್ಬೇಕು. ಅಮ್ಮ, ಅಮ್ಮ, ನಿಮ್ಮನ್ನ ನೋಡಿದವ್ರು ಯಾರು ಹೇಳಿ ಮಿಸ್ಟ್ರಿ? ಸಮಾಧಾನ, ಸಮಾಧಾನ. ಮೇಷ್ಟ್ರೆ, ಹೇಳಿ, ಯಾರು ಹೊಡೆದಿತ್ತು? ಅವರು ಹೇಳಿ, ಅವರು ಹೇಳಿ ಮೇಷ್ಟ್ರೆ, ಹೇಳಿ. ಅವರು ಅವರು ಯಾರು ಅಂತ ಹ್ಯಾಕ್ ಹೇಳಿ? ಜಾತ್ರೆಗೆ 100 ಜನ ಬಂದಿದ್ರು. ನಾನು ಹಣ ವಸೂಲಿ ಮಾಡಿದ್ದು ನೋಡಿದ್ರು. ಹಣದಾಸೆಗೋಸ್ಕರ ಯಾರೋ ಹೊಡೆದಿರ್ಬೇಕು. ಆಯ್ತು ಬಿಡಿ, ಇನ್ನೂ ವಿಷಯಗಳಿಗೆ ಹೇಗೋ ಕಳೆದು ಮರೆತು ನಿದ್ದೆ ಮಾಡಿ. ನಾನು ಪಕ್ಕದಲ್ಲೇ ಇರ್ತೀನಿ. ಹೋಗಿಪ್ಪ, ನೀವೆಲ್ಲ ಹೋಗಿ ಬರ್ಕೊಡು. ಹೋಗಿ, ಹೋಗಿ. ಚೆನ್ನಯ್ಯ, ಚೆನ್ನಯ್ಯ, ಯಾರದು? ಚೆನ್ನಯ್ಯ, ಹೇಳಿ. ಚೆನ್ನಯ್ಯ, ಹೇಳಿ. ಚೆನ್ನಯ್ಯ, ಹೇಳಿ. ನಾನು ತಿಳಿದ ತಪ್ಪು ಮಾಡ್ಬಿಟ್ಟೆ ಬೇಸ್ರೆ. ಯಾರ್ದೋ ಮಾತು ಕೇಳ್ಕೊಂಡೆ ಹೊಡೆದ್ಬಿಟ್ಟೆ ಬೇಸ್ರೆ, ಹೊಡೆದ್ಬಿಟ್ಟೆ. ನನಗೆ ಚೆನ್ನಯ್ಯ, ಚೆನ್ನಯ್ಯ, ಇಲ್ಲಿ ನೋಡಿ, ನಿಮ್ ತಪ್ಪು ನೀವು ತಿಳ್ಕೊಂಡ್ರಲ್ಲ, ಅಷ್ಟೇ ಸಾಕು. ಅಳ್ಬೇಡಿ, ಅಳ್ಬೇಡಿ. ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಬಡ್ಡಿ ಮಗ ನಮ್ಮ ಮೇಲೆ ದ್ವೇಷ ಕಟ್ಟಿ ನಮ್ಮ ಮೇಲೆ ತಿರುಗಿ ಬಿದ್ದು ಬಿಡುದನ್ರಿ. ಅಲ್ಲ, ಅನುಭವಿಸ್ಲಿ. ಏನೋ ಗಡ ಪ್ರಾಣಿ ಮೇಷ್ಟ್ರು ಬದುಕೊಂಡು ಹೋಗ್ಲಿ ಅಂತ ಸುಮ್ನಿದ್ರೆ ನೆತ್ತಿ ಮೇಲೆ ಹತ್ಕೊಂಡು ಸವಾರಿ ಮಾಡಕ್ ಬಂದ್ಬಿಟ್ನಲ್ಲ. ಚೇರ್ಮನ್ರೇ,
ನೀವಿನ್ನು ಸ್ವಲ್ಪ ಹೂಣಬೇಕಾಗಿತ್ರಿ. ಅವನಿಗೆ ಹೊಡೆಸೋದೇನು ಬಂತು, ಹೂಣಿಸ್ಬಿಡ್ತಿದ್ದೆ ಅವನನ್ನ. ಆಗ್ಲಿ ಆಗ್ಲಿ ಶಾನ್ಭೋಗಪ್ಪ, ಇಷ್ಟಾದದ್ದು ಅಷ್ಟಾಗದೆ ಹೋದೀತಾ? ಈಗಲೂ ನಮ್ ದಾರಿಗೆ ಬಂದ ಬದುಕಂಡ, ಇಲ್ದೆ ಹೋದ್ರೆ ನೀನ್ ಹೇಳಿದ್ದೇ ಇದೆ ಶತಸಿದ್ಧ. ರಪ್ಪ ಬಂದು ತಪ್ಪಿಸ್ಕೊಳಕ್ಕಾಗಲ್ಲ. ಏನಂತೀಯಾ? ಆಯ್ತು ಸ್ವಾಮಿ, ನಡೀರಿ, ಈಗ ಮನೆಗೆ ಹೋಗಿ ನೋಡ್ಕೊಂಬರವ. ಹೌದು ಹೌದು, ನನ್ಗೆ ಯಾಕೋ ಮುಖ ನೋಡೋದು ಇಷ್ಟ ಇಲ್ಲ ಕಣಯ್ಯ. ನನಗೇನ್ ನೋಡಕ್ ಇಷ್ಟ ಇದೆ ಅನ್ಕೊಂಡ್ರ? ಜನಗಳ ಕಣ್ಣಿಗೆ ಮಣ್ಣೆರ್ಸೋದು ಬೇಡವನಪ್ಪ. ನಾಳೆ ಜನಗಳು ಎತ್ತು ಕಟ್ಟಿ ನಾವೇ ಈ ಕೆಲಸ ಮಾಡಿದೀವಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ರೆ ಹಾಗಂತೀಯ? ಅಲ್ವೇ? ಬನ್ನಿ ಬನ್ನಿ ಹೋಗೋಣ. ನಡಿ ಮತ್ತೆ ಬನ್ನಿ. ಮೇಷ್ಟ್ರೆ, ನಿಮ್ಮ್ಯಾಗೂ ಕೈ ಮಾಡುವಂತ ಪಾಪಿ ಅವನ ಮೇಷ್ಟ್ರೆ ಊರ್ನಾಗೆ. ನೀವು ಎಂತ ದೊಡ್ಡ ತೆಪ್ ಮಾಡಿದ್ರಿ ಬಿಡಿ. ಹಿಂಗಾಯ್ತು ಅಂತ ಆಗ್ಲೇ ನಂಗೊಂದ್ ಮಾತು ಹೇಳಿ ಕಳಿಸ್ಬಾರ್ದಾಗಿತ್ತ ಮೇಷ್ಟ್ರೆ. ಆಯ್ತು ಬಿಡಿ. ಹೆಂಗೆ ಹೆಂಗೆ ಈಗ ಪರವಾಗಿಲ್ವಾ? ಪರವಾಗಿಲ್ಲ, ಸ್ವಲ್ಪ ವಾಸಿ. ಏನ್ ಪರವಾಗಿಲ್ವೋ? ತಗೊಳ್ಳಿ ಈ ಮಾತ್ರೆ. ಯೋಚನೆ ಮಾಡಬೇಡಿ, ಇನ್ ಸ್ವಲ್ಪ ಹೊತ್ನಾಗೆ ನೋವು ಪೂರಾ ಕಮ್ಮಿ ಆಯ್ತದೆ. ಡ್ಯಾಡಿ ಮೇಷ್ಟ್ರೆ, ಡ್ಯಾಡಿ. ಯಾಕೆ ಪಂಡಿತ್ರೆ? ಈಗ ಆಗಿರೋದು ಸಾಕು ಅಂತ ನನ್ನ ಇನ್ನೂ ಸಣ್ಣ ಮನುಷ್ಯನಾಗಿ ಮಾಡ್ತೀರಾ? ನಿಮ್ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಇಲ್ಲ ಮೇಷ್ಟ್ರೆ, ನನ್ನ ವ್ರತ ಮುಗಿದೋಯ್ತು. ನಾನೀಗ ದಾರಿಗರ ತಲೆ ಹೊಡೆಯೋದು ಬ್ಯಾಡ್ನಲ್ಲ ಮೇಷ್ಟ್ರೆ. ನಾಡಿನಿಂದ ಉಪದೇಶ ತಗೊಂಡ್ರು ವಾಲ್ಮೀಕಿ. ಮೇಷ್ಟ್ರೆ, ದೇವರು ಕೊಟ್ಟರು ಇದ್ದೇನ ಹಣ 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 ಅಂತ ಹಣಕ್ ಮಾರ್ದೆ. ಜನಗಳು ತಾವಿಂದ ಛೀತು ಅಂತ ಅನ್ನಿಸ್ಕೊಂಡೆ. ಮೇಷ್ಟ್ರೆ, ನಾನ್ ಈ ತನಕ ಸಂಪಾದನೆ ಮಾಡಿದ್ದು ನಂಗ್ ಒಬ್ಬಂಗೋಸ್ಕರ ಅಲ್ಲ ಮೇಷ್ಟ್ರೆ, ನನ್ ಹೆಂಡತಿ ಮಕ್ಕಳು ಸುಖವಾಗಿರ್ಲಿ ಅಂತ. ಆದ್ರೆ ಆವತ್ತು ನಿಂತಾವ ನಿಮ್ ಗಡಿಯಾರ ತಗೊಂಡು ವಿಚಾರ ಕೇಳಿದ ಮ್ಯಾಗೆ ನನ್ನ ಹೆಂಡತಿ ನೀನ್ ನನ್ ಗಣ್ಯ ಅಲ್ಲ ಅಂದು, ನನ್ನ ಮಗ ನೀನ್ ನಮ್ಮ ಅಪ್ಪನೇ ಅಲ್ಲ ಅಂದ. ಮೇಷ್ಟ್ರೆ, ನಿಮ್ಮ ದೊಡ್ಡ ಗುಣ ಅವ್ರಿಗೆ ಅಷ್ಟು ಹಿಡಿಸಿದೆ ಅಂದ ಮ್ಯಾಗೆ ನಿಮ್ಮ ದೊಡ್ಡತನದ ಮುಂದೆ ನಾನು ಏನೂ ಅಲ್ಲ ಮೇಷ್ಟ್ರೆ, ಏನೇನು ಅಲ್ಲ. ನೀವು ದೊಡ್ಡವರು, ಹೀಗೆಲ್ಲ ಮಾತಾಡ್ಬಾರ್ದು. ಇಲ್ಲ ಮೇಷ್ಟ್ರೆ, ತಗೊಳ್ಳಿ ನಿಮ್ ಗಡಿಯಾರ ತಗೊಳ್ಳಿ. ಮೊದಲು ನನ್ನ ಮನಸ್ಸು ಸಮಾಧಾನ ಆಗ್ಬೇಕು. ತಗೊಳ್ಳಿ. ಇಲ್ಲ ಇದೇನು ಇದಕ್ಕೆ ತಾನು ನಿಂತಿದ್ರಲ್ಲ? ಕಣಮ್ಮಿ, ಮೇಷ್ಟ್ರಪ್ಪರಿಗೆ ಮೀನು ಅಂದ್ರೆ ಬೋ ಆಸೆ ಅಂತೆ. ನೋಡು, ಬ್ಯಾಗ್ ಸಾರ್ ಮಾಡ್ಬಿಡು, ಅವ್ರನ್ನೂ ಇಲ್ಲಿಗೆ ಊಟ ಕರ್ಕೊಂಡ್ ಬಂದ್ಬಿಡ್ತೀನಿ. ಬ್ಯಾಗ್ ಮಾಡ್ಬೇಕು. ಗೌರಿ, ಬೆಂಕಿ ಕೊಡಮ್ಮಿ.
ನಾವು ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ರೆ ಮುಗೀತು. ಹೌದ್ರಾ? ನೀವು ಧೈರ್ಯ ಮಾಡ್ಬೇಕ್ರ. ನೀವ್ ಏನ್ ಹೇಳಿದ್ರು ನಾವ್ ಮಾಡಕ್ ಸಿದ್ಧ. ಏನ್ ಧೈರ್ಯ ಮಾಡೋದು ಏನು? ಧೈರ್ಯ ಮಾಡಿ ಮಾಡ್ಸೋದೆಲ್ಲ ಹಿಂಗಾತು. ಈಗ ಮಾತ್ರ ಧೈರ್ಯ ಮಾಡಿ ಮಾಡ್ಸೋದು ಬೇರೆದೇ ಅಂತ. ಹಾಗಂತ ಸುಮ್ಮನಿದ್ರಾಗತ್ತೆ. ಅಲ್ಲ ಅಲ್ಲ, ನಾನು ಯಾಕೆ ಹೀಗೆ ಹೇಳಕ್ಕೆ ಬಂದೆ ಅಂದ್ರೆ, ನಾವು ದಾರಿ ಹೋಗ್ತಾ ಇದ್ರೆ ನಿಂತು ನಮಸ್ಕಾರ ಮಾಡೋದು ಬರ್ಬೇನ್ರಿ? ಹೋಗ್ಲಿ, ನಾವಾಗೆ ಮಾತಾಡ್ತಿದ್ರೆ ನಿಂತು ಮಾತಾಡೋದು ಬರ್ಬೇ? ಅಪ್ಪ ಅಪ್ಪ ಅಪ್ಪ, ಅದೇನು ದುರಹಂಕಾರ ಬಂದ್ಬಿಟ್ಟಿದೆ ನಮ್ಮ 3 ಜನಗಳಿಗೆ. ರಾಮ 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 ರಾಮ, ದೇವರಿಗೆ ಗೊತ್ತು ನೋಡಿ. ಅಯ್ಯಯ್ಯೋ, ಅದ್ಯಾಕೆ ಹೇಳ್ತೀರಾ? ನಾವಾಗ ಹೇಳ್ಬಾರ್ದು. ಅವ್ರ ಲೆಕ್ಕದಲ್ಲಿ ನಮ್ಮ ಮನಸ್ಸು ಅಂತ ಇಟ್ಕೊಂಡಿಲ್ಲ. ನಿಜ ಹೇಳಿದ್ರಿ, ನಿಜ ಹೇಳಿದ್ರಿ. ಎಲ್ಲೋ ಆ ಸ್ಕೂಲ್ ಕೆಲಸ ಒಂದು ಮುಗೀತು ಅಂದ್ರೆ ನಮ್ಮೂರಿನಲ್ಲಿ ನಾವು ನಾಯಿಗಳಿಗಿಂತ ಕಡಿಯಾಗಿದ್ರು ಸಂದೇಹವೇ ಇಲ್ಲ. ಸರಿ ಕಣ್ರಪ್ಪ, ಹಂಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಯ್ಯೋ ಅಯ್ಯೋ, ಬೇಸ್ ಮೇಲೆ ಬೆಂಕಿ ಬಿದ್ದು ಬಿಟ್ಟಿದೆ. ಅಯ್ಯೋ ಅಯ್ಯೋ, ಬೇಸ್ ಮೇಲೆ ಬೆಂಕಿ ಬಿದ್ದು ಬಿಟ್ಟಿದೆ. ಬೆಂಕಿ ಬಿದ್ದೈತಂತೆ. ನನಗೆ ಬೆಂಕಿ ಬಿದ್ದೈತ. ಅಯ್ಯೋ ದೇವ್ರೆ!
ನೀವಾದ್ರೂ ಬಿಟ್ಬಿಡು ಅಂತ ಹೇಳೋದು ಹೌದು. ಈ ನನ್ನ ಮಕ್ಕಳು ಸುಮ್ಕೆ ಬಿಟ್ಬಿಟ್ರೆ ಊರೇ ಹಾಳು ಮಾಡ್ಬಿಡ್ತಾರೆ ಮಿಸ್ರೆ. ಇವ್ರಿಬ್ಬರಿಗೂ ಏನ್ ಮಾಡ್ಬೇಕು ಗೊತ್ತಾ? ಉಳಿತಾಯ ಗುಡ್ಸು ತಗೊಂಡು ಹಾಕ್ಬಿಟ್ಟು ಬೇಯಿಸ್ಬಿಡ್ಬೇಕು ಮಿಸ್ರೆ. ಏನ ಅವ್ರು ಕೆಟ್ಟದ್ ಮಾಡ್ರು ಅಂತ ನಾವು ಅವ್ರು ಕೆಟ್ಟದ್ ಮಾಡತ್ತ ಇದು ನ್ಯಾಯನ? ಹಾಗೆ ಮಿಸ್ರೆ ಯಾವಾಗಲೂ ಈಗ ಬಾಯಿ ಮುಚ್ಚಿಸ್ತಾ ಇರ್ತಾರ ನೀವು. ಕೇಳಿದ್ರು ಬುದ್ಧಿ ಬಂತಂದ್ರು ತಪ್ಪಾಯ್ತು ಅಂತ ಕೇಳ್ತಾರೆ. ತಪ್ಪಾಯ್ತು ಅಂತ ಕೇಳ್ತಾರೆ. ಶಾಂತ್ ಹೋಗ್ರೆ ಚೇರ್ಮನ್, ಊರಿಗೆ ದೊಡ್ಡರಾದ ನೀವೇ ಇಂಥ ಕೆಲಸ ಮಾಡ್ಬೋದ? ಇದು ತಪ್ಪಲ್ವಾ? ಇನ್ಮೇಲೆ ಊರೇ ನಿಮ್ ಮನೆ ಅಂತ ತಿಳ್ಕೊಂಡು ಈ ಊರಿನ ಜನರಲ್ಲೂ ನಿಮ್ಮ ಅಣ್ಣ ಅಂತ ತಿಳ್ಕೊಂಡು ಒಳ್ಳೆ ತಮ್ಮಿಂದ ನೋಡ್ತಾರೆ. ನೀವು ಇನ್ನೇನು ಹೆಚ್ಚಿಗೆ ಹೇಳ್ಬೇಡಿ, ನಮಗ್ ಬುದ್ಧಿ ಬಂದಿದೆ. ನಿಮ್ಮ ದಾರಿಯೇ ನಮ್ಮ ದಾರಿ ಇಲ್ಲ. ಹೌದು ಬೇಸ್, ನನಗೂ ಈಗ ಬುದ್ಧಿ ಬಂತು. ಇನ್ಮೇಲೆ ನಿಮ್ ದಾರಿನೇ ನನ್ ಅರ್ಥ ಮಾತು ಮತ್ತೆ ನಡಿ. ವಿದ್ಯಾಧಿಕಾರಿಗಳು ಆಗಮಿಸಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ವಿದ್ಯಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಆದರವಾದ ಸ್ವಾಗತ ಬಯಸುತ್ತೇನೆ. ಇವರ ಸೇವಾ ಮನೋಭಾವ ಆದರ್ಶ ಬಹಳ ದೊಡ್ಡದು. ನಿಮ್ಮೂರು ಶಾಲೆಗೆ ಅಂತಃಕರಣಪೂರ್ವಕವಾಗಿ ತಿಳಿದಿದ್ದಾರೆ. ಆದರೆ ಈ ಸಂತೋಷದಲ್ಲಿ ನೀವು ನಿರೀಕ್ಷೆ ಮಾಡದ ಒಂದು ಸಂಗತಿಯನ್ನ ನಾನು ಹೇಳಬೇಕು. ನಿಮ್ಮ ಅಚ್ಚುಮೆಚ್ಚಿನ ಮೇಷ್ಟ್ರು ವರ್ಗವಾಗಿ ಬೇರೆ ಊರಿಗೆ ಹೋಗಲಿದ್ದಾರೆ. ಯಾರೇನೇ ಹೇಳಿದ್ರು ಮೇಷ್ಟ್ರಿ ಊರಿನಲ್ಲಿರೋ ಸಾಧ್ಯವಿಲ್ಲ. ಸಭಿಕರು ಸ್ವಲ್ಪ ಶಾಂತರಾಗಿ. ಇಲ್ಲ ಮೇಷ್ಟ್ರೆ, ಅಲ್ಲ ಯಾಕೆ ಹೇಳಕ್ಕೆ ಬರ್ತಾ ಇದ್ರೆ, ಈ ರಾಜಪ್ಪ ಎಲ್ರ ಮುಂದೆ ತಾನು ತಪ್ಪಾಯ್ತು ಅಂತ ಒಪ್ಕೊಳ್ಳೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಇನ್ನು ಏನೇ ನೋಡ್ತಿದ್ಯಾ? ಹೋಗಯ್ಯ, ತಪ್ಪೊಂದು ತಪ್ಪು. ರಾಜೀವಪ್ಪನವರ, ನೀವು ಮತ್ತೆ ಹಂಗೇ ಇರಿ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ. ನೀವೇ ಮಹಿಳೆಯರೇ ನನ್ನ ಕ್ಷಮಿಸಬೇಕು. ಹಿಂದೆ ನಾನು ಏನಾಗಿದ್ದೆ, ಈ ನಮ್ಮ ಗ್ರಾಮ ಏನಾಗಿತ್ತು ಎಂಬುದು ನಿಮಗೆ ಗೊತ್ತು. ಹಂಗೆ ಈಗ ನಾನು ಏನಾಗಿವ್ನಿ, ಈ ನಮ್ಮ ಗ್ರಾಮ ಏನಾಗೈತೆ ಎಂಬುದು ನಾನು ನೀವು ಕಣ್ಣಾರೆ ಕಾಣ್ತಾ ಇದ್ವಿ. ಇದಕ್ಕೆ ಕಾರಣ ಪುರುಷರು ಯಾರು? ನಮ್ಮ ಬೇಡ ಇವ್ರ ನಿಯತ್ತಿನ ದುಡಿಮೆ. ಇಂಥವ್ರ ಕಾಲಿಟ್ಟ ಜಾಗ ದೇವಸ್ಥಾನದಂಗೆ ದಿಪ್ಪಿನಾಗಿ ಬೆಳಗಲೇಬೇಕು. ಎಂಥ ಸೈತಾನ್ ನರಮನಸ್ತಾದ್ರೂ ಬಸ್ಸಾಗಲೇಬೇಕು. ಈ ಲೆಕ್ಕದಂಗೆ ಈ ನಮ್ಮ ಮೆಣಸು ಈ ನಮ್ಮ ಊರ್ನ ಬಿಟ್ಟು ಹೋಗ್ಲೇಬೇಕು. ಇವರಿಂದ 10 ಊರ್ನ ಉದ್ಧಾರ ಕೆಲಸ ಆಗಲೇಬೇಕು. ಈಗ ಹೇಳಿ, ರಾಜೀವಪ್ಪನವ್ರು ಹೇಳೋದು ಸರಿಯಾ, ನೀವು ಕೇಳೋದು ಸರಿ? ಗ್ರಾಮಸ್ಥರೇ, ಇವರೆಲ್ಲ ಹೊಗಳೋಷ್ಟು ಘನಕಾರ್ಯ ನಾನೇನು ಮಾಡಿಲ್ಲ. ನನ್ನ ಪಾಲನೆ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ನನ್ನ ಭಾವನೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ರಂಗಣ್ಣ, ಏನಿದು ಕಣ್ಣೀರು ಹಾಕ್ತಾ ಇದ್ದೆ? ಸುಮ್ಮನೆ ರಂಗಣ್ಣ, ಅಲ್ಪ ಸುಮ್ಮನೆ ರಾಜೀವಪ್ಪ, ಇಲ್ಲಿ ನೋಡಿ ರಂಗಣ್ಣ ಕಣ್ಣೀರು ಹಾಕ್ತಿರೋದು. ಅರೆ ಇದೇನಿದು? ನೀವು ಕೂಡ ಬೆಸ್ಟ್ರೆ, ನಾನು 15 ವರ್ಷ ಸೈನ್ಯದಲ್ಲಿದ್ದೆ. ಎಂತೆಂಥ ಘೋರವಾದ ದೃಶ್ಯಗಳನ್ನು ಕಣ್ಣಾರ ಕಂಡೆ. ಎಷ್ಟೋ ಜನ ಆತ್ಮೀಯ ಬಂಧುಗಳನ್ನು ಕಳ್ಕೊಂಡೆ ಬೆಸ್ಟ್ರೆ. ಆಗ ಒಂದು ಸಲವೂ ನನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ. ಆದ್ರೆ ಇವತ್ತು ನೀವು ನನ್ನಿಂದ ದೂರವಾಗಿ ಹೋಗ್ತಾ ಇದ್ದೀರಾ ಬೆಸ್ಟ್ರೆ. ನನ್ನಿಂದ ಸಹಿಸೋದಕ್ಕಾಗ್ತಾ ಇಲ್ಲ. ಛೇ 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 ಛೇ, ಎಲ್ರಿಗೂ ಸಮಾಧಾನ ಹೇಳಿದ ನೀವೇ ಈ ರೀತಿ ಕಣ್ಣೀರು ಹಾಕ್ತೀರ. ಸುಮ್ಮನಿರಿ ರಾಜೀವಪ್ಪ, ಸುಮ್ಮನಿರಿ. ಬನ್ನಿ.
ನೀವು ಹೋದ್ ಕಡೆಲ್ಲ ಒಳ್ಳೆ ದೇಶ ಎಲ್ಲಾ ಕಾಪಾಡ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮುತ್ತಿನಂತ ಒಡವೆ ಮುತುಹಳ್ಳಿಯ ಚೆಲುವೆ ಬಾಳರ ಸುಗ್ಗಿಯಲ್ಲಿ ಹೇಗೆ ಮಿಂಚುತ್ತಾಳೆ ಮುತುಹಳ್ಳಿಯ ಚೆಲುವೆ. ಬದುಕಿಗೆ ತುಂಬು ಚಂದಿರನಂತೆ ನಲುನೆ ನಂಬುಗೆಯ ಬೆಳಕ ಬೀರುತ್ತಾಳೆ ಮುತ್ತು ಹಳ್ಳಿಯ ಚೆಲುವೆ.